ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಈ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಮಹಾಶಯ ಅಮೆರಿಕಾದ ಅಧ್ಯಕ್ಷ ಯಾವಾಗ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವಾಗ ಏನು ಮಾಡ್ತಾರೆ ಅನ್ನೋದನ್ನ ಯಾರಿಗೂ ಕೂಡ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಮ್ಮೆ ಯುದ್ಧ ಮಾಡ್ತೀನಿ ಅಂತ ಹೇಳಿಕೆ ಕೊಡ್ತಾರೆ, ಒಮ್ಮೆ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿಕೆ ಕೊಡ್ತಾರೆ, ಒಂದು ಬಾರಿ ಇರಾನ್ ಅಸ್ತಿತ್ವದಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾರಣಕ್ಕಾಗಿ ಕದನ ವಿರಾಮವನ್ನು ಜಾರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ಈ ಹಿಂದೆ ಪಾಕಿಸ್ತಾನದ ಕಾರಣಕ್ಕಾಗಿ ಇರಾನ್ ಜೊತೆಗೆ ನಾವು ಯುದ್ಧವನ್ನ ಮಾಡಲ್ಲ, ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಂತಹ ಡೊನಾಲ್ಡ್ ಟ್ರಂಪ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಗಲ್ಫ್ ರಾಷ್ಟ್ರಗಳ ಮನವಿಯ ಮೇರೆಗೆ ಮಂಗಳವಾರ ನಡೆಯಬೇಕಾಗಿದ್ದ, ಅಂದರೆ 19ನೇ ತಾರೀಕಿಗೆ ಇರಾನ್ ಮೇಲೆ ನಡೆಯಬೇಕಿದ್ದಂತಹ ರಹಸ್ಯ ದಾಳಿಯನ್ನು ನಾವು ಸ್ಥಗಿತ ಮಾಡಿದ್ವಿ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮಾತನ್ನ ಹೇಳಿಕೆ ಕೊಟ್ಟರು. ಈ ಹೇಳಿಕೆ ರಾಜತಾಂತ್ರಿಕವಾಗಿ ಗಲ್ಫ್ ರಾಷ್ಟ್ರಗಳಿಗೂ ಮತ್ತು ಇಡೀ ಜಗತ್ತಿಗೂ ಕೂಡ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಬೆಳವಣಿಗೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರುವ ಪ್ರಯತ್ನ ಆಯಿತು. ಒನ್ಸ್ ಅಗೇನ್ ಇದೀಗ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಏನ್ ಸಾರಾಂಶ ಇದು? ಇದೇ ಮೊದಲ ಸುದ್ದಿ, ಡೊನಾಲ್ಡ್ ಟ್ರಂಪ್ ಮಾತು ಇರಾನ್ ವಿರುದ್ಧ. ಇರಾನನ್ನ ಮಾತುಕತೆಗೆ ತರಬೇಕು, ಮಾತುಕತೆಯ ಮುಖಾಂತರವೇ ಈ ಜಗಳವನ್ನ, ಈ ಪರಮಾಣು ವಿಚಾರವನ್ನ ಬಗೆಹರಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಒತ್ತಡ ಹಾಕ್ತಾ ಇದ್ದದ್ದನ್ನು ನಾವು ಗಮನಿಸ್ತಾ ಬಂದ್ವಿ. ಅದು ಆರ್ಥಿಕ ದಿಗ್ಬಂಧನದ ಮುಖಾಂತರ, ಅವರಿಗೆ ಹೆದರಿಕೆ ಬೆದರಿಕೆಗಳನ್ನು ಹಾಕುವ ಮುಖಾಂತರ, ಒಂದು ಹಂತದಲ್ಲಿ ಏಪ್ರಿಲ್ 7ನೇ ತಾರೀಕಿನ ತನಕ ದಾಳಿ ಮಾಡುವ ಮುಖಾಂತರ ಒಂದು ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಹೋದ್ರು. ಆದರೆ ಈ ಪ್ರಯತ್ನದ ಮುಂದುವರೆದ ಭಾಗವಾಗಿ ಮೇ 1ನೇ ತಾರೀಕಿನಿಂದ ಯುದ್ಧವನ್ನು ಅವರು ಕಂಟಿನ್ಯೂ ಮಾಡಬೇಕಾಗಿದ್ದರೆ ಅಮೆರಿಕ ಸಂಸತ್ತಿನ ಅನುಮತಿಯನ್ನು ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇತ್ತು. ಅದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಿಗೆ ಬರ್ತೀನಿ. 1973ರಲ್ಲಿ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಮೆರಿಕ ಹೇಗೆ ಹಿನ್ನಡೆಯನ್ನು ಅನುಭವಿಸಿತ್ತು, ಆ ವಿಚಾರದಲ್ಲಿ ಅಮೆರಿಕ ಆಗಿದ್ದರ ಬೆಳವಣಿಗೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಇದೀಗ ಆ ಕಾರಣಕ್ಕಾಗಿ ಇವರು ಕದನ ವಿರಾಮವನ್ನು ಈ ಹಿಂದೆ ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ನಿನ್ನೆ ಗಲ್ಫ್ ರಾಷ್ಟ್ರಗಳ ಮನವಿಯ ಕಾರಣಕ್ಕಾಗಿ, ಅವರ ಸದುದ್ದೇಶದ ಕಾರಣಕ್ಕಾಗಿ ನಾವು ಯುದ್ಧವನ್ನು ಮಾಡ್ತಾ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಚೀನಾದ ಪ್ರವಾಸವನ್ನು ಮುಗಿಸಿ ಬಂದ ತಕ್ಷಣ ಪತ್ರಕರ್ತರೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿದ್ರು. ಹೌದು, ನಾವು ದಾಳಿ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಈ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನಗಳನ್ನು ಮಾತನಾಡಿದರು. ಆವಾಗ ಮತ್ತೆ ಮಾತಿನ ದಾಟಿ ಬದಲಾಗ್ತಾ ಹೋಯ್ತು ಅವ್ರದ್ದು. ಯಾಕೆ ಅಂತ ಹೇಳಿದ್ರೆ, ಗಲ್ಫ್ ರಾಷ್ಟ್ರಗಳು UAE ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಮನವಿಯನ್ನು ಮಾಡಿದೆ, 3 ದೇಶಗಳ ಮನವಿ ಮಾಡಿದೆ, ಹೀಗಾಗಿ ನಾವು ಯುದ್ಧವನ್ನು ಸ್ಥಗಿತ ಮಾಡಿದ್ದೀವಿ, ಈ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಅಂತ. ಆದರೆ ಈಗ ಪುನರಪಿ ಮತ್ತೊಮ್ಮೆ ಶುರುವಾಗುತ್ತಾ? ನಿನ್ನೆ ಆಗಿದ್ದಕ್ಕಿಂತ ಬೆಳವಣಿಗೆ, ಮತ್ತೊಂದು ಬೆಳವಣಿಗೆಗಳು ಇವತ್ತಾಗ್ತಾ ಇರೋದು. ಹೀಗಾಗಿನೇ ಡೊನಾಲ್ಡ್ ಟ್ರಂಪ್ ಪ್ರತಿನಿತ್ಯ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು, ಏನಾಯಿತು? ಒನ್ಸ್ ಅಗೇನ್ ಯುದ್ಧದ ಸುಳಿವನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ನೋಡ್ತಾ ಹೋಗೋದಾದ್ರೆ, ಟ್ರಂಪ್ ಹೇಳಿಕೆ, ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಆರಂಭ ಆಗುತ್ತಾ? ಕದನ ವಿರಾಮದ ಬಗ್ಗೆ ಮಾತನಾಡಿದ್ರು. 30 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದ್ರು. ಅದಾದ ನಂತರ ಮತ್ತೆ ದಾಳಿ ಮಾಡ್ತೀವಿ, ಎಫಿಕ್ ಫ್ಯೂರಿ 2.0 ಶುರು ಮಾಡ್ತೀವಿ ಅಂತ ಇಸ್ರೇಲ್ನ ಜೊತೆಗೆ ಮಾತುಕತೆ ನಡೆಸಿದ್ರು. ಅವರದ್ದೇ ಸೈನಿಕ ವಲಯದಲ್ಲಿ ಬೇರೆ ಬೇರೆ ನಾಯಕರ ಜೊತೆಗೆ ಸಭೆಗಳನ್ನು ಮಾಡುವ ಮುಖಾಂತರ ರಹಸ್ಯ ಕಾರ್ಯಾಚರಣೆಯನ್ನು ಒಂದನ್ನು ಮಾಡಬೇಕು. ಯಾವಾಗ ಮಾಡಬೇಕು? ಮೇ 19ನೇ ತಾರೀಕಿಗೆ ಇರಾನ್ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡ್ಕೊಂಡಿತ್ತಂತೆ. ಆದರೆ ಕೊನೆ ಕ್ಷಣದಲ್ಲಿ ಮಾತುಕತೆ ಫಲಪ್ರದವಾಗ್ತಾ ಇದೆ, ಅವರು ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದು ಅಚಾತುರ್ಯವನ್ನು ಮಾಡಬಾರದು ಅಂತ ಈ 3 ರಾಷ್ಟ್ರಗಳ ಹೇಳಿದ್ದರ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಕೈ ಬಿಟ್ರು ಎನ್ನುವಂಥದ್ದೊಂದು ಸುದ್ದಿ. ಆದರೆ ಕೈ ಬಿಟ್ರ ಸುಮ್ಮನೆ ಇರಲಿಲ್ಲ. ಅವರು ನಿನ್ನೆಯೂ ಕೂಡ ಒಂದು ಮಾತನ್ನು ಹೇಳಿದ್ರು, ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಬೇಡಿಕೆಗಳನ್ನು ಅವರು ಒಪ್ಪದೆ ಹೋದ್ರೆ ಒನ್ಸ್ ಅಗೇನ್ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಇದೀಗ ಒಪ್ಪಂದ ಮಾಡಿಕೊಳ್ಳಲು ಇರಾನ್ ಬೇಡಿಕೊಳ್ತಾ ಇದೆ, ಭಾನುವಾರದ ಒಳಗಾಗಿ ಅವ್ರು ಬರದೇ ಇದ್ರೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ. ಅಂದ್ರೆ ಇನ್ನೊಂದು 3 ದಿನಗಳ ಕಾಲ ಸಮಯ ಅವಕಾಶವನ್ನು ಇರಾನ್ಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಭಾನುವಾರದ ಒಳಗಾಗಿ ಇರಾನ್ ಮಾತುಕತೆಗೆ ಬರಬೇಕು. ಹೆಂಗ್ ಬರಬೇಕು ಮಾತುಕತೆಗೆ? ಅಮೆರಿಕ ಇಟ್ಟಂತ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರು ಮಾತುಕತೆಗೆ ಬರಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಶಯ. ಹೀಗಾಗಿ ಭಾನುವಾರದ ತನಕ ಅವರಿಗೆ ಸಮಯ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ.
ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹೋಗುವ ಅಗತ್ಯ ಇಲ್ಲ, ಆದರೆ ದೊಡ್ಡ ಹೊಡೆತದ ಎಚ್ಚರಿಕೆ ಕೊಡ್ತೀವಿ ಅಂತ. ದೊಡ್ಡ ಪ್ರಮಾಣದ ಅಥವಾ ಪೂರ್ಣ ಪ್ರಮಾಣದ, ಈ ಹಿಂದೆ ಇರಾಕ್ ವಿರುದ್ಧ 8 ವರ್ಷಗಳ ಕಾಲ ಇದೇ ಅಮೆರಿಕ ಯುದ್ಧವನ್ನು ಮಾಡಿತ್ತಲ್ಲ, ಆ ಪರಿಪ್ರಮಾಣದಲ್ಲಿ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಅಮೆರಿಕಾನೂ ಕೂಡ ಇಲ್ಲ. ಯಾಕಂದ್ರೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕಾದ ಒಳಗನೆ ಜನಾಕ್ರೋಶ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಆ ಯುದ್ಧದ ಮುನ್ನೋಟವನ್ನು, ಅಂದ್ರೆ ಮುಂದೆ ಬರುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಹಿಂದೇಟು ಹಾಕ್ತಿದ್ದಾರೆ ಅಂತ. ಹೀಗಾಗಿ ಒಂದು ದೊಡ್ಡ ಹೊಡೆತದ ಎಚ್ಚರಿಕೆ ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಮಂಗಳವಾರನೇ ದಾಳಿ ಮಾಡಬೇಕಾಗಿತ್ತು, ಆದರೆ ಮಧ್ಯಪ್ರಾಚ್ಯ ದೇಶಗಳ ಕೋರಿಕೆಗೆ ನಾವು ಸೈಲೆಂಟ್ ಆಗಿದ್ದೀವಿ ಅಂತ ಅವರೆಲ್ಲ ಹೇಳ್ತಿರೋದು. ಸಮಯ ಕಡಿಮೆ ಇದೆ, ಶುಕ್ರವಾರ, ಶನಿವಾರ, ಭಾನುವಾರ ಇಲ್ಲವೇ ಮುಂದಿನ ವಾರ ದಾಳಿ ಮಾಡ್ತೀವಿ ಅಂತ. ನೀವು ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಶುರುವಾದ ನಂತರ ಅವರು ಕೊಡ್ತಾ ಇರುವಂಥ ವ್ಯತಿರಿಕ್ತ ಹೇಳಿಕೆಗಳನ್ನು ಕೇಳಿಸ್ಕೊಳ್ತಾ ಬನ್ನಿ. ಒಂದು ಬಾರಿ ಯುದ್ಧ ಅಂತ ಹೇಳ್ತಾರೆ, ನಾನು ಏನು ಮಾಡ್ತೀನಿ ಯಾರಿಗೂ ಕೂಡ ಅನ್ಇಮ್ಯಾಜಿನೇಬಲ್ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನ ಮಾಡ್ತಾರೆ. ಏಕಾಏಕಿಯಾಗಿ ಕದನ ವಿರಾಮದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಒನ್ಸ್ ಅಗೇನ್ ಕದನ ವಿರಾಮ ಇನ್ನೂ ಜಾರಿಯಲ್ಲಿ ಇರುತ್ತೆ, ಇಲ್ಲ ನಾವು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯಾವ ಕ್ಷಣಕ್ಕೆ ಏನು ಮಾಡ್ತಾರೆ ಅಥವಾ ಯಾವ ನಿರ್ಣಯವನ್ನು ಅವರು ತೆಗೆದುಕೊಳ್ತಾರೆ ಅನ್ನೋದನ್ನು ಯಾರಿಗೂ ಕೂಡ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾವು ಮ್ಯಾಡ್ ಮ್ಯಾನ್ ಥಿಯರಿ ಬಗ್ಗೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೋಲಿಕೆ ಮಾಡಿದ್ದು ಇದೇ DNA-ಯಲ್ಲಿ. ಮ್ಯಾಡ್ ಮ್ಯಾನ್ ಥಿಯರಿ ಅಂತ ಹೇಳಿದ್ರೆ ಅದು ಉಕ್ತಾ ಇರುತ್ತೆ, ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ. ಅದಕ್ಕಾಗಿಯೇ ಮ್ಯಾಡ್ ಮ್ಯಾನ್ ಥಿಯರಿ ಅಂತ. ಈ ಹಿಂದೆ ಅಮೆರಿಕದ ಅಧ್ಯಕ್ಷರು ಕೂಡ ಅನೇಕ ಬಾರಿ ಈ ಮ್ಯಾಡ್ ಮ್ಯಾನ್ ಥಿಯರಿಯನ್ನು ಬಳಕೆ ಮಾಡಿ ಅನೇಕ ದೇಶಗಳ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅದೇ ರೀತಿಯಾಗಿ ಮಾಡ್ತಿದ್ದಾರಾ ಅಂತ. ಯಾಕಂದ್ರೆ ಅವರ ಹೇಳಿಕೆಗಳು ದಿನಕ್ಕೆ ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಮಿಲಿಟರಿ ಕಾರ್ಯಾಚರಣೆ ಕೇವಲ ಸೀಮಿತ ಅವಧಿಗೆ ಮಾತ್ರ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಹಾರ್ಮುಜ್ನಲ್ಲೂ ಕೂಡ ಸೀಮಿತ ಅವಧಿಗೆ ನೌಕಾ ದಿಗ್ಬಂಧನ ಅಂತ ಹೇಳಿದ್ರು. ಅದೇ ಹಾರ್ಮುಜ್ನಲ್ಲಿ ಈ ವಾಣಿಜ್ಯ ಹಡಗುಗಳಿಗೆ ದಾಳಿ ಆಗೋದನ್ನು ತಡಿತೀವಿ ಅಂತ ಸೀಮಿತ ಅವಧಿಗೆ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಅದನ್ನೂ ಕೂಡ ಇದೀಗ ಕೊನೆಗಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅವರ ಪ್ಲಾನ್ ಇರೋದು, ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ, ಅಲ್ಲಿರುವಂಥ ಯುರೇನಿಯಂ ಅನ್ನು ನಾವು ಹೊತ್ಕೊಂಡು ಬರಬೇಕು. ಭೂಗತ ಲೋಕದಲ್ಲಿ ಅವರೇನು ಅಡಗಿಸಿಟ್ಟಿದ್ದಾರೆ, 10 ಕಿಲೋಮೀಟರ್ ಆಳದಲ್ಲಿ ಏನು ಅಡಗಿಸಿಟ್ಟಿದ್ದಾರೆ, ಆ ಎಲ್ಲ ಯುರೇನಿಯಂ ಅನ್ನ ಅಮೆರಿಕ ಸೇನೆ ಹೊತ್ಕೊಂಡು ಬರಬೇಕು. ಅದಕ್ಕೊಂದು ಸ್ಪೆಷಲ್ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಈ ಅಮೆರಿಕದ್ದು ಆಲೋಚನೆ ಇದೆ. ಅದರ ಬಗ್ಗೆ ಅವ್ರದ್ದೊಂದು ಪ್ರಿಪರೇಷನ್. ಎರಡನೇ ಪ್ರಿಪರೇಷನ್ ಇರೋದು ಹಾರ್ಮುಜ್ ವಿಚಾರದಲ್ಲಿ ಇರಾನ್ ಹಿಂದೆ ಸರಿಬೇಕು. ಅಂದರೆ ಅವರು ಸಾರ್ವಭೌಮತ್ವ ಏನು ಮಾಡ್ತಿದ್ದಾರೆ ಇರಾನ್ ಹಾರ್ಮುಜ್ ಮೇಲೆ, ಅದರಿಂದ ಅವರು ಹಿಂದೆ ಸರಿಬೇಕು. ಆ ಮುಖಾಂತರ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಅಮೆರಿಕದ್ದು. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಇದನ್ನು ಹೊಂತಾ ಇಲ್ಲ. ಮೂರನೇದ್ದು ಮತ್ತು ಪ್ರಮುಖವಾಗಿ ಪರಮಾಣು ತಯಾರಿಕೆಗೆ 60% ಯುರೇನಿಯಂ ಪುಷ್ಟೀಕರಣ ಆಗಿದೆ, ಅದು 90% ಆಗಬಾರದು ಅನ್ನೋದು ಅಮೆರಿಕದ ಬೇಡಿಕೆ. ಬಟ್ ಅದನ್ನು ಕೂಡ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ದಾಳಿ ಮಾಡಿದರೆ ಬಿಡೋ ಮಾತಿಲ್ಲ, ಪ್ರತಿಕಾರ ಪಕ್ಕ ಅಂತ ಇರಾನ್ ಅವರು ಗುಡುಗಿಬಿಟ್ಟಿದ್ದಾರೆ. ಅವರು ಭೂಸೇನೆ ದಾಳಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಪ್ರತಿಕ್ರಿಯೆ ಕೊಟ್ಟರು, ಬನ್ನಿ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ. ಹಾರ್ಮುಜಿಗೆ ಬರ್ತೀರಾ, ಬನ್ನಿ ಹಾರ್ಮುಜಿಗೆ ಬನ್ನಿ, ನಾವು ಅಲ್ಲಿ ದಾಳಿ ಮಾಡ್ತೀವಿ ಅಂತ. ನಮ್ಮ ನಾಯಕರನ್ನು ಹೊಡಿತೀರಾ, ಹಾಗಾದ್ರೆ ನಾವು ಕೂಡ ನಿಮ್ಮ ನಾಯಕರನ್ನು ಹೊಡಿತೀವಿ, ಯಾವ ಕಾರಣಕ್ಕೂ ನಾವು ಸೈಲೆಂಟ್ ಆಗಿರಲ್ಲ ಅನ್ನುವಂಥ ಸಂದೇಶವನ್ನು ಫೆಬ್ರವರಿ 28ನೇ ತಾರೀಕಿನಿಂದಲೂ ಕೂಡ ಕೊಡೋ ಪ್ರಯತ್ನವನ್ನು ಇದೇ ಇರಾನ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ದಾಳಿ ಆದರೆ ಪ್ರತಿ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇರೋದು. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಉಲ್ಟಾ ಪಲ್ಟಾ ಲೆಕ್ಕಾಚಾರ. ಏನಿದು ಉಲ್ಟಾ ಪಲ್ಟಾ ಲೆಕ್ಕಾಚಾರ? ಒಂದು, ಇರಾನ್ ಜೊತೆಗಿನ ಸಂಘರ್ಷ ಬೇಗ ಕೊನೆಗೊಳ್ಳುತ್ತೆ ಅಂತ ಇದೀಗ ಅವರು ಹೇಳ್ತಾ ಇರೋದು. ಉಲ್ಟಾ ಪಲ್ಟಾ ಲೆಕ್ಕಾಚಾರದ ಬಗ್ಗೆ ನೋಡ್ತಾ ಇದ್ದೀವಿ. ಬೇಗ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಮೆರಿಕದ ಕಠಿಣ ನಿಲುವು ಮತ್ತು ಆರ್ಥಿಕ ದಿಗ್ಬಂಧನಗಳಿಂದ ಈ ಒಪ್ಪಂದ ಓಕೆ ಆಗುತ್ತೆ. ಇದನ್ನು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ನಮ್ಮ ಆರ್ಥಿಕ ದಿಗ್ಬಂಧನಗಳಿಂದ ಅವರು ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ, ಮೂಲಸೌಕರ್ಯಗಳ ಹಾನಿಯಾಗಿ ಹೋಗ್ಬಿಟ್ಟಿದೆ, ಅವರ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ, ಅವರ ವಾಯು ಮಾರ್ಗ ಏನಿದೆ ಅವೆಲ್ಲವೂ ಕೂಡ ನಮ್ಮ ಹತೋಟಿಯಲ್ಲಿದೆ. ಹೀಗಾಗಿ ಅವರಿಗೆ ವಿಮಾನಗಳನ್ನು ಕೂಡ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ಅಮೆರಿಕ ಮಾತನಾಡ್ತಾ ಬಂದಿತ್ತು. ಇದೀಗ ಕಠಿಣ ನಿಲುವು ಆರ್ಥಿಕ ನಿರ್ಬಂಧಗಳಿಂದ ಒಪ್ಪಂದಕ್ಕೆ ಬರುತ್ತೆ ಇರಾನ್ ಅಂತ ಅವರೆಲ್ಲ ಹೇಳ್ತಾ ಇರೋದು. ರಾಜತಾಂತ್ರಿಕ ಬೆಳವಣಿಗೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ $140-130 ಹೋದಾಗ ಕದನ ವಿರಾಮ ಘೋಷಣೆ ಆದಾಗ ಅದು 110ರ ಆಸುಪಾಸಿಗೆ ನಾವು ಬಂದಿದ್ದನ್ನು ನೋಡಿದ್ದೀವಿ. ಆರ್ಥಿಕ ಸಂಕಷ್ಟಕ್ಕೆ ಇರಾನ್ ಸಿಕ್ಕಾಕೊಂಡಿದೆ. ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅದು ಮುಂದೆ ಬರುವಂಥ ವಿಶ್ವಾಸ ಇದೆ. ಆದರೆ ಅದು ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ. ಆರ್ಥಿಕ ದಿಗ್ಬಂಧನಗಳ ಕಾರಣ, ಅಂದರೆ ವಿದೇಶ ಬ್ಯಾಂಕ್ಗಳಲ್ಲಿರೋದು, ಅಮೆರಿಕ ಫ್ರೀಸ್ ಮಾಡಿಟ್ಟಿರುವಂಥ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 2015ರಲ್ಲಿ ಆರ್ಥಿಕ ದಿಗ್ಬಂಧನ ಹೇರಿದಾಗ, ಬರಾಕ್ ಒಬಾಮಾ ಅವರು ಆರ್ಥಿಕ ದಿಗ್ಬಂಧನವನ್ನು ಹೇರಿದಾಗ ಏನು ಅವರ ಆರ್ಥಿಕ ಅಥವಾ ಅವರ ಹಣ ಏನು ಬೇರೆ ಬೇರೆ ಕಡೆ ಶೇಖರಣೆ ಆಗಿದೆ ಅದು ವಾಪಸ್ ಸಿಗಬಹುದು, ಅದರಿಂದ ನಮಗೆ ಸಹಾಯ ಆಗುತ್ತೆ ಯುದ್ಧದಿಂದ ಚೇತರಿಸಿಕೊಳ್ಳೋದಕ್ಕೆ ಅನ್ನೋ ಲೆಕ್ಕಾಚಾರ ಇರಾನ್ನದ್ದಿದೆ. ಆದರೆ ಇರಾನ್ಗೆ ಒಂದು ರೀತಿಯಾಗಿ 2 ಹೆಜ್ಜೆಗಳನ್ನು ಇಟ್ಟುವಂತಹ ರೀತಿ. ಒಂದು, ನಮ್ಮ ಸ್ವಾಭಿಮಾನದ ಹಕ್ಕು ಅಂತ ಅವರು ಪರಮಾಣನ್ನು ಹೇಳ್ತಾ ಇದ್ದಾರೆ. ಎರಡನೇದ್ದು, ದೇಶದ ಕಾರಣಕ್ಕಾಗಿ
ನಾನು ಇನ್ನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಇದೇ ಅಮೆರಿಕ ಮತ್ತು ಬ್ರಿಟನ್ ಸೇರಿಕೊಂಡು ಒಂದು ದೇಶಕ್ಕೆ, ಲಿಬಿಯಾ ಅನ್ನುವಂಥ ಒಂದು ದೇಶಕ್ಕೆ ಆರ್ಥಿಕ ಸಹಾಯ ಮಾಡಿ ಅವರು ಹೊಂತಾ ಇದ್ದಂಥ ಪರಮಾಣನ್ನು ವಾಪಸ್ ತೆಗೆದುಕೊಂಡಿದ್ದಂಥ ಒಂದು ಉದಾಹರಣೆ ನಿನ್ನೆ ಕೊಟ್ವಿ. ಅಮೆರಿಕ ಅಂತ ಪ್ರಯತ್ನನ ಈ ಹಿಂದೆ ಇತಿಹಾಸದಲ್ಲಿ ಮಾಡಿದೆ. ಅದೇ ಆಸೆಯನ್ನ ಇರಾನ್ನವರಿಗೆ ತೋರಿಸೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡ್ತಾ ಇದ್ದಾರೆ. ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ನಿಮ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಪ್ರಕಟಣೆ ಕೊಡೋದರ ಜೊತೆಗೆ ಈ ಯುದ್ಧದಿಂದ ಆಗಿರುವಂಥ ಹಾನಿಯನ್ನು ಅಮೆರಿಕ ಭರಿಸೋದಿಲ್ಲ. ಏನೇನು ಹಾನಿ ಆಗಿದೆ ಅದನ್ನು ನಮಗೆ ಕೊಡಬೇಕು. ಅನೇಕ ಸೇತುವೆಗಳು ಕೊಚ್ಕೊಂಡು ಹೋಗಿದೆ, ಅನೇಕ ಸೇತುವೆಗಳ ಮೇಲೆ ದಾಳಿಯಾಗಿದೆ, ಮನೆಗಳು ಉರುಳಿ ಬಿದ್ದುಬಿಟ್ಟಿದೆ, ನಾಗರಿಕ ಸಾವಾಗಿದೆ. ಇದರ ಹಾನಿ ಏನಿದೆ ಆ ಹಾನಿಯನ್ನು ಅಮೆರಿಕ ಭರಿಸಬೇಕು ಅನ್ನೋದು ಇರಾನ್ನ ಬೇಡಿಕೆ. ಆದರೆ ಅಮೆರಿಕ ಒಂದು ನಿಟ್ಟಿನಲ್ಲಿ ಹೇಳುತ್ತೆ, ನಿಮ್ಗೆ ಆರ್ಥಿಕವಾಗಿ ನಾವು ಸಹಾಯ ಮಾಡ್ಬೋದು, ಅಲ್ಪ ಪ್ರಮಾಣದ ಒಂದು ಹಣವನ್ನು ಕೊಟ್ಟು ನಿಮ್ಮನ್ನು ಸುಮ್ಮನೆ ಮಾಡಿಬಿಡ್ತೀವಿ, ಆದರೆ ಒಟ್ಟಾರೆ ಯುದ್ಧದ ಬಗ್ಗೆ ಸಂಬಂಧಪಟ್ಟಂತೆ ಹಾನಿಯನ್ನು ಕೊಡಬೇಕು ಅಂತ ಏನು ಇರಾನ್ ಕೇಳ್ತಾ ಇದೆ, ಅದನ್ನು ನಾವು ಕೊಡೋಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ. ಹೀಗಾಗಿ ಆರ್ಥಿಕ ಸಂಕಷ್ಟ ಮತ್ತು ಪರಮಾಣು ಸಶಸ್ತ್ರೀಕರಣ ಈ ಎರಡೂ ಕೂಡ ಇರಾನ್ಗೆ ಮುಖ್ಯ ಅಂತ ಅನಿಸ್ತಾ ಇದೆ. ಹೀಗಾಗಿ ಎರಡರಲ್ಲಿ ಯಾವುದನ್ನು ಅವರು ಚಾಯ್ಸ್ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮತ್ತೊಂದು ಕಡೆ ಯುದ್ಧವನ್ನು ಘೋಷಿಸುವ ಅಧಿಕಾರವನ್ನು US ಸೆನೆಟ್ ಸೀಮಿತಗೊಳಿಸಿದ ಬೆನ್ನಲ್ಲೇ ಟ್ರಂಪ್ ಉಲ್ಟಾ ಹೊಡೆದಿರೋದು. ಅಂದರೆ ಒಂದು ಅಲ್ಲಿ ಮತದಾನ ಆಯಿತು, 47 ಮತ ಬಿತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ. ಒಟ್ಟು 100 ಮತ, 47 ಮತ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ಮಾಡಬಹುದು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 47 ಮತ ಬಿದ್ದರೆ 3 ಮತ ಎಕ್ಸ್ಟ್ರಾ 50 ಮತ ಯಾವುದಕ್ಕೆ ಬಿತ್ತು? ಯುದ್ಧವನ್ನು ಕಂಟಿನ್ಯೂ ಮಾಡಬಾರದು ಅಂತ ಅಮೆರಿಕದ ಸೆನೆಟ್ನಲ್ಲಿ ಆದಂತಹ ಬೆಳವಣಿಗೆ ಇದು. ಹೀಗಾಗಿ ನಾವು ಹಿಂದೆ ಚರ್ಚೆ ಮಾಡಿದ ಹಾಗೆ ಅಮೆರಿಕಾದ ಸಂಸತ್ತಿಗೆ, ಅಂದರೆ ಕಾಂಗ್ರೆಸ್ ಸಂಸತ್ತು ಅಂತ ನಾವೇನು ಕರಿತೀವಿ, ಅವರಿಗೆ ಮಾತ್ರ ಯುದ್ಧವನ್ನು ಸಾರುವಂತಹ, ಯುದ್ಧಕ್ಕೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಮತ್ತು ಅಮೆರಿಕಾದ ಸೈನಿಕರನ್ನು ಮತ್ತೊಂದು ದೇಶಕ್ಕೆ ಕಳಿಸುವಂಥ ಅಧಿಕಾರ ಸಂಪೂರ್ಣವಾಗಿ ಅವರಿಗೆ ಇದೆ. ಆದರೆ ಅಮೆರಿಕಾದ ಅಧ್ಯಕ್ಷರಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಅದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಅಲ್ಲಿ ಆಮೇಲೆ ಬರ್ತೀನಿ. ಆದರೆ US ಸೆನೆಟ್ ಇದನ್ನು ಸೀಮಿತಗೊಳಿಸಿದ ನಂತರ ಇದೀಗ ಅವರು ಮಾತುಕತೆ ಎಲ್ಲವನ್ನ ಉಲ್ಟಾ ಹೊಡೆದ್ರು. ಯುದ್ಧದ ಪರವಾಗಿಲ್ಲ, ಇರಾನ್ಗೆ ಸೌಮ್ಯ ಹಾದಿಗೆ ತರ್ತಾ ಇರೋದಾಗಿ ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಂಬಿಸಿಕೊಳ್ಳೋ ಪ್ರಯತ್ನ ಅದು. ಅಂದರೆ ನಾವು ನೇರವಾಗಿ ಅವ್ರ ಮೇಲೆ ದಾಳಿ ಮಾಡೋದು, ಮತ್ತೊಮ್ಮೆ ಅವರ ಮಾನವ ಹಾನಿಯೋ ಅಥವಾ ನಾಗರಿಕ ಹತ್ಯೆಯೋ ಈ ರೀತಿಯಾಗಿ ಅಂತಲ್ಲ, ಅವರನ್ನು ಮಾತಿನ ಮುಖಾಂತರ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನದ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದನ್ನು ಇರಾನ್ ಹೆಂಗೆ ಸ್ವೀಕಾರ ಮಾಡುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ನಾನು ಅವಾಗಲೇ ಹೇಳಿದ ಹಾಗೆ ಇರಾನ್ಗೆ ಎರಡೂ ಕೂಡ ಭಾರಿ ಮುಖ್ಯ. ಒಂದು ವೇಳೆ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಸುಮ್ಮನೆ ಕುಳಿತುಕೊಳ್ಳುವ ಹಂತದಲ್ಲಿ ಇವತ್ತಿಲ್ಲ. ಹೀಗಾಗಿ ಇರಾನ್ ಅವರು ಹೇಳಿದ್ದಾರೆ, ನಮಗೆ ಈ ಹಿಂದೆ ದಾಳಿ ಮಾಡಿದಾಗ ನಾವು ಸಿದ್ಧತೆಯಲ್ಲಿ ಇರಲಿಲ್ಲ, ಏಕಾಏಕಿಯಾಗಿ ದಾಳಿ ಆಯಿತು. ನಾವು ಈಗ ಈ ಮಿಲಿಟರಿ ವಿಚಾರದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸಿದ್ಧತೆ ಅಮೆರಿಕ ಫ್ಯೂರಿ 2.0 ಏನಾದರೂ ಶುರು ಮಾಡಿದರೆ ಅದು ನಮಗೆ ಸಹಾಯ ಆಗುತ್ತೆ. ಹೀಗಾಗಿ ನಾವು ದಾಳಿ ಮಾಡ್ತೀವಿ ಅಂತ ಇದೇ ಇರಾನ್ ಅವರು ಹೇಳ್ತಾ ಇರೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಉಲ್ಟಾಪಲ್ಟಾ ಲೆಕ್ಕಾಚಾರದ ಬಗ್ಗೆ. ಆದರೆ ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕಾದ ದಾಳಿ ಕ್ಯಾನ್ಸಲ್ ಆಗಿದ್ದು ಹೇಗೆ, ಈ ಡೀಟೇಲ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗು. ಯಾವ ಕಾರಣಕ್ಕಾಗಿ ಟ್ರಂಪ್ಗೆ ಕರೆ ಮಾಡಿ 3 ದೇಶದ ಪ್ರಮುಖರೆಲ್ಲ ಬೇಡ್ಕೊಂಡ್ರು, ಯುದ್ಧವನ್ನು ಕಂಟಿನ್ಯೂ ಮಾಡೋದು ಬೇಡ, ಸದ್ಯದ ಮಟ್ಟಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ. ಯಾವ ಕಾರಣಕ್ಕಾಗಿ? ಅವರು ಹೇಳ್ತಾ ಇರೋದು, ಇರಾನ್ನ ಜೊತೆಗೆ ಸೌದಿ ಅರೇಬಿಯಾದ ರಾಜತಾಂತ್ರಿಕ ಸಂಬಂಧಗಳು ಸ್ವಲ್ಪ ಸುಧಾರಣೆಯಾಗಿದೆ. ಈ ಹಿಂದೆ ನಾನು ನಿನ್ನೆ ಹೇಳಿದಾಗೆ ಇರಾನನ್ನು ನಂಬುವ ಹಂತದಲ್ಲಿ ಮಧ್ಯಪ್ರಾಚ್ಯದ ಯಾವ ದೇಶಗಳು ಕೂಡ ಇರಲಿಲ್ಲ. ಬಿಕಾಸ್ ಇರಾನ್ ಇರಾಕ್ ಯುದ್ಧದಿಂದ ಆ ದೇಶಗಳು ಹೊಡೆತವನ್ನು ತಿಂದಿದ್ದು, ಇದೇ ಅಮೆರಿಕ ಮತ್ತು ಇರಾಕ್ ನಡುವೆ ಆದಂತಹ ಬೆಳವಣಿಗೆ, ಆ ವಿಚಾರದಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಹೊಡೆತವನ್ನು ತಿಂದಿದ್ದು. ಈ ಎಲ್ಲ ಕಾರಣಕ್ಕಾಗಿ ಇರಾನನ್ನು ನಂಬುವಂತಹ ಸ್ಥಿತಿಯಲ್ಲಿ ಈ ದೇಶಗಳು ಇರಲಿಲ್ಲ. ಇದೀಗ ಸ್ವಲ್ಪ ಸುಧಾರಣೆ ಆಗಿದೆ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ರಾಜತಾಂತ್ರಿಕ ಸಂಬಂಧಗಳು. ಹೀಗಾಗಿ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಕತಾರ್ನ ಅಮೀರ್, ಸೌದಿಯ ಕ್ರೌನ್ ಪ್ರಿನ್ಸ್ ಹಾಗೂ UAE ಅಧ್ಯಕ್ಷರೆಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೆಲ್ಲ ಕಾಲ್ ಮಾಡಿದ್ರಂತೆ, ಯುದ್ಧ ಬೇಡ, ಶಾಂತಿಗೆ ಆದ್ಯತೆ ಕೊಡಿ ಅಂತ ಅವರೆಲ್ಲ ಮನವೊಲಿಸೋ ಪ್ರಯತ್ನವನ್ನು ಮಾಡಿದರು. ಇದಾದ ನಂತರ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಅಧ್ಯಕ್ಷರು ತಡೆ ಕೊಟ್ಟರು. ಮಧ್ಯಪ್ರಾಚ್ಯ ದೇಶಗಳ ಮನವಿಗೆ ಮೇರೆಗೆ ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ 3 ಪ್ರಮುಖವಾದ ಕಾರಣ ಇದೆ. ಯಾಕೆ ಅವರು ಕರೆ ಮಾಡಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದರು ಅಂತ 3 ಕಾರಣ. ಒಂದು, ಇರಾನ್ ಒಂದು ಶಿಯಾ ಪ್ರಾಬಲ್ಯ ಇರುವಂತಹ ಒಂದು ದೇಶ, ಶಿಯಾ ಮುಸ್ಲಿಮರು ಜಾಸ್ತಿ ಇದ್ದಾರೆ. ನಾಳೆ ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ಅಟ್ಯಾಕ್ಗಳನ್ನು ಮಾಡಿ ಆ ಅಟ್ಯಾಕು ಶಿಯಾ ಮತ್ತು ಸುನ್ನಿ, ಅಂದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಸುನ್ನಿ ಮುಸಲ್ಮಾನರು ಏನಿದ್ದಾರೆ, ಶಿಯಾ ಮತ್ತು ಸುನ್ನಿ 2 ಪಂಗಡಗಳಾಗಿ ಆ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗ್ಬೋದು ಎನ್ನುವಂಥ ಆಲೋಚನೆ ಈ 3 ದೇಶಗಳು ಸೇರಿದಂತೆ ಮಧ್ಯಪ್ರಾಚ್ಯದವರಿಗೆ ಒಂದು ಬೆದರಿಕೆ ಇದೆ. ಆ ಹೆದರಿಕೆ ಇದ್ದೇ ಇದೆ. ಈ ಒಂದು ಕಾರಣಕ್ಕಾಗಿ ಅವರು ಅದನ್ನು ಮಾಡಬಾರದು, ಸದ್ಯಕ್ಕೆ ತಣ್ಣಗಾಗಿ ಎನ್ನುವಂಥ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಒಂದು. ಎರಡನೆಯದ್ದು, ಒಂದು 8 ಕೋಟಿ ಜನಸಂಖ್ಯೆ ಇರುವಂತಹ ಇರಾನ್ ಮೇಲೆ ಒಂದು ಭೀಕರ ದಾಳಿ ಆದರೆ ವಲಸೆ ಶುರುವಾಗುತ್ತೆ. ಈ 8 ಕೋಟಿಯ ಜನರ ಪೈಕಿ ಸರಿಸುಮಾರು ಒಂದು ಹೆಚ್ಚು ಜನ ವಲಸೆ ಹೋಗೋದಾದ್ರೆ ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಹೊಡೆತ ಬೀಳುತ್ತೆ. ಯಾಕಂದ್ರೆ ಸಿರಿಯಾ ಯುದ್ಧದ ಸಮಯದಲ್ಲಿ
ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ವಲಸೆ ಶುರುವಾಗೋದಕ್ಕೆ ಶುರುವಾಯಿತು. ಅದರ ಪರಿಣಾಮವಾಗಿ ಅಲ್ಲಿ ಅನೇಕ ಆರ್ಥಿಕ ಹಿನ್ನಡೆಗಳನ್ನು ಅನುಭವಿಸಿದಂಥ ಎಕ್ಸಾಂಪಲ್ಗಳು ಇವ್ರ ಮುಂದೆ ಇದೆ. ಈ ಕಾರಣಕ್ಕಾಗಿ ಅವರೇನು ಹೇಳ್ತಿದ್ದಾರೆ, ಈ ಪೂರ್ಣ ಪ್ರಮಾಣದ ದೊಡ್ಡ ಮಟ್ಟದ ಯುದ್ಧವನ್ನು ಮಾಡೋದು ಬೇಡ ಅನ್ನುವಂಥ ಆಲೋಚನೆ ಅವ್ರದ್ದಿದೆ. 2. ಮೂರನೇದ್ದು, ಈಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಯುದ್ಧ ಅದು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇರಾನ್ ಏನು ಹೇಳ್ತಾ ಇದೆ, ಅಮೆರಿಕ ಒಂದು ವೇಳೆ ಭೀಕರ ದಾಳಿಯನ್ನು ಕಂಟಿನ್ಯೂ ಮಾಡಿದರೆ ನಾವು ಪರಮಾಣು ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ಸಾಧಿಸ್ತೀವಿ ಅಂತ ಇರಾನ್ ಹೇಳ್ತಾ ಇರುವುದು. ಒಂದು ವೇಳೆ ಅಮೆರಿಕಾದ ದಾಳಿ ಇರಾನ್ ಮೇಲೆ ಆಯಿತು, ಅದು ಕಂಟಿನ್ಯೂ ಆಯಿತು, ಎಲ್ಲವೂ ಕೂಡ ಆದ ನಂತರ ಇರಾನ್ನ ಪರಮಾಣು ಏನಾದರೂ ಅಂದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗಿರುವಂಥ ಆತಂಕ ಏನು ಅಂತ ಹೇಳಿದ್ರೆ, ಇರಾನ್ ಬಳಿ ಇರುವಂಥ 60% ಸಂಸ್ಕರಿಸಿದ ಯುರೇನಿಯಂ ಉಗ್ರ ಸಂಘಟನೆಗಳಿಗೆ ಏನಾದರೂ ಸಿಕ್ಕರೆ ಅಥವಾ IRGC ಕೈಗೆ ಏನಾದರೂ ಸಿಕ್ಕು ಅದು ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಮಾಡಿಬಿಡುವಲ್ಲೋದು ಅನ್ನುವಂಥ ಆತಂಕ ಯಾರಿಗಿದೆ, ಇದೇ ಮಧ್ಯಪ್ರಾಚ್ಯದ ದೇಶಗಳಿಗಿದೆ. ಅದರ ಎಫೆಕ್ಟ್ ನೇರವಾಗಿ ಯಾರಿಗೆ ಹೋಗುತ್ತೆ, ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಅವರು ಯುದ್ಧ ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ನೀವು ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಆದರೆ ಇರಾನ್ ಯಾರ ಮೇಲೆ ದಾಳಿ ಮಾಡುತ್ತೆ, ಅಮೆರಿಕಾದ ಮೇಲೆ ದಾಳಿ ಮಾಡೋದಕ್ಕಿಂತಲೂ ಕೂಡ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಬಿಕಾಸ್ ಅಮೆರಿಕದ ಸೇನಾ ನೆಲೆಗಳು ಎಲ್ಲವೂ ಕೂಡ ಈ ಮಧ್ಯಪ್ರಾಚ್ಯದಲ್ಲಿದೆ, 9 ಸೇನಾ ನೆಲೆಗಳು ಇರುವುದು. ಹೀಗಾಗಿ ಅವರಿಗೆಲ್ಲರಿಗೂ ಕೂಡ ಆತಂಕ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಬೇಡ ಯುದ್ಧ, ಅವರನ್ನು ಸಮಾಧಾನ ಮಾಡೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದು ಬೆಳವಣಿಗೆ, ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳಿದರೆ, ಈ ದಾಳಿ ಪ್ಲಾನ್ ಗೊತ್ತೇ ಇಲ್ಲ ಅಂತ ಗಲ್ಫ್ ರಾಷ್ಟ್ರಗಳು ಹೇಳಿರೋದು. ಅಂದರೆ ನಿನ್ನೆ 19ನೇ ತಾರೀಕು ಮಂಗಳವಾರ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಇರಾನ್ ವಿರುದ್ಧ ಮಾಡಬೇಕು ಅಂತ ಅಮೆರಿಕಾದ ಪೆಂಟಗನ್, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅದಾದ ನಂತರ JD ವ್ಯಾನ್ಸ್, ಮಾರ್ಕ್ ರೂಬಿಯೋ ಇವರೆಲ್ಲ ಸಭೆಗಳನ್ನು ಮಾಡಿಕೊಂಡು ಎಲ್ಲ ಜವಾಬ್ದಾರಿಗಳನ್ನೆಲ್ಲ ಹಂಚಿಕೊಂಡು ಯುದ್ಧ ಮಾಡೋದಕ್ಕೆ ತಯಾರಾಗಿದ್ರಲ್ಲ, ಈ ಯಾವುದು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಟ್ರಂಪ್ ಹೇಳಿಕೆ ಇದೀಗ ತೀವ್ರ ವಿವಾದ ಮತ್ತು ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು. ಟ್ರಂಪ್ ಹೇಳಿದ್ರಲ್ಲ, ಮಧ್ಯಪ್ರಾಚ್ಯದ ದೇಶಗಳ ಈ 3 ದೇಶಗಳ ಅಧ್ಯಕ್ಷರುಗಳು ಕರೆ ಮಾಡಿ ಮಾತನಾಡಿದ್ದಕ್ಕೆ ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ. ಆದರೆ ಇರಾನ್ ಮೇಲಿನ ದಾಳಿಯ ಪ್ಲಾನ್ ಗೊತ್ತಿಲ್ಲ. ಟ್ರಂಪ್ ವಾದವನ್ನು ಇದೀಗ ಅವರು ಸಾರಾಸಗಟ್ಟಾಗಿ ಎಲ್ಲ ತಳ್ಳು ಹಾಕಿಬಿಟ್ಟಿದ್ದಾರೆ. ಅಮೆರಿಕಾದ ಇಂಥ ಯಾವುದೇ ರಹಸ್ಯ ಸೈನಿಕ ದಾಳಿಯ ಮಾಹಿತಿ ನಮಗಿರಲಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ ಎರಡೂ ಮಹಾಶಕ್ತಿಗಳ ನಡುವೆ ಈ ಗಲ್ಫ್ ದೇಶಗಳು ಅಕ್ಷರಶಃ ನಲುಗ್ತಾ ಇವೆ. ಆರ್ಥಿಕವಾಗಿ ಒಂದು ಕಡೆ ಹೊಡೆತ, ಹಾರ್ಮುಜ್ ಜಲಸಂಧಿಯ ಮೇಲೆ ಅವರು ಹಿಡಿತವನ್ನು ಸಾಧಿಸ್ತಾ ಇರೋದು ಒಂದು, ಅದೇ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇರೋದು. ಎರಡನೇದ್ದು, ಅಮೆರಿಕ ದಾಳಿ ಮಾಡಿದರೆ ಅದರ ನೇರ ಹೊಡೆತ ನಮಗಾಗುತ್ತೆ, ನಮ್ಮ ಮೇಲೇನೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ಇರಾನ್ನ ದಾಳಿಯಿಂದ ನಾವು ಮತ್ತಷ್ಟು ಜರ್ಜರಿತ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅದೊಂದು ಭಯವು ಕೂಡ ಅವರಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಯಾವ ಮಾಹಿತಿಯೂ ಕೂಡ ಸದ್ಯಕ್ಕೆ ಗೊತ್ತಿರಲಿಲ್ಲ ಅಂತ. ಹೀಗಾಗಿ ಇದು ನೆಕ್ಸ್ಟ್ ಯಾವ ಹಂತಕ್ಕೆ ಹೋಗುತ್ತೆ, ಡೊನಾಲ್ಡ್ ಟ್ರಂಪ್ ಇವತ್ತು ತೆಗೆದುಕೊಂಡಿರುವಂತಹ ನಿರ್ಣಯಕ್ಕೆ ಬದ್ಧರಾಗಿ ಅಥವಾ ನಿನ್ನೆ ತೆಗೆದುಕೊಂಡಿರುವಂಥ ನಿರ್ಣಯಕ್ಕೆ ಬದ್ಧರಾಗಿರ್ತಾರಾ ಅನ್ನೋದನ್ನು ಯಾರು ಕೂಡ ಲೆಕ್ಕಾಚಾರ ಹಾಕೋದಕ್ಕಾಗಲ್ಲ. ಯಾಕಂದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಮಹಾಶಯ ನಿರ್ಣಯಗಳನ್ನೇ ಬದಲು ಮಾಡಿಬಿಡ್ತಾನೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಇರಾನ್ ಫೆಬ್ರವರಿ 28ನೇ ತಾರೀಕಿಗೆ ಇಸ್ರೇಲ್ ಮತ್ತು ಅಮೆರಿಕಾದ ದಾಳಿಯನ್ನು ಎದುರಿಸಿ ಒಂದೇ ದಿನ ಒಂದೇ ಘಟನೆಯಲ್ಲಿ ತನ್ನ 4 ಸರ್ವೋಚ್ಚ ನಾಯಕರನ್ನು ಕಳೆದುಕೊಳ್ತು. ಅಯತಲ್ಲಾ ಅಲಿ ಖಮೇನಿ ಸೇರಿದಂತೆ ಅನೇಕ ಕಮಾಂಡರ್ಗಳ ಹತ್ಯೆ ಆಯಿತು. ಅದಾದ ನಂತರ ಬೇರೆ ಬೇರೆ ನಾಯಕರ ಹತ್ಯೆ ಆಗ್ತಾ ಹೋಯಿತು. ಈ ಹತ್ಯೆ ಆದ ನಂತರ ಇರಾನ್ನ IRGC ಆಗಿರ್ಬೋದು, ಇರಾನ್ನ ಪೆಜಿಸ್ಕಿ ಆಗಿರ್ಬೋದು, ಅರಾಗ್ಜಿ ವಿದೇಶಾಂಗ ಸಚಿವ ಅರಾಗ್ಜಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮಾತು ಹೇಳಿದ್ರು, ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ. ಹೆಂಗೆ ಪ್ರತೀಕಾರ ತೀರಿಸ್ಕೊಳ್ಳೋದು, ನಮ್ಮ ದೇಶದ ಅತ್ಯುನ್ನತ ನಾಯಕರನ್ನು ಅವ್ರು ಹೆಂಗೆ ಹೊಡೆದಿದ್ದಾರೋ ಆ ದೇಶದ ಅತ್ಯುನ್ನತ ನಾಯಕರನ್ನು ಕೂಡ ನಾವು ಹಾಗೆ ಹೊಡಿತೀವಿ ಅಂತ ಒಂದು ಸುದ್ದಿ ಬಂದಿತ್ತು, ನಿಮಗೆ ನೆನಪಿರಬಹುದು. ಈ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ ಅಧ್ಯಕ್ಷರು ಏನಿದ್ದಾರೆ ಅವರ ಫೋಟೋಗಳು ಅಥವಾ ಅವರ ವಿಡಿಯೋಗಳು ಪದೇ ಪದೇ ಬರ್ತಾ ಇತ್ತು. ಇರಾನ್ ಅವರು ಏನು ಹೇಳ್ತಾ ಇದ್ರು, ನಮ್ಮ ದಾಳಿಯಲ್ಲಿ ನೆತನ್ಯಾಹು ಹತರಾಗಿದ್ದಾರೆ, ನಾವು ಅವರನ್ನು ಮುಗಿಸ್ಬಿಟ್ಟಿದ್ದೀವಿ ಅಂತ. ಅದಕ್ಕಾಗಿಯೇ ಅವರು ಪದೇ ಪದೇ ಹೋಟೆಲ್ನಲ್ಲಿ ಬಂದು, ಇಲ್ಲ ನಾನು ಜೀವಂತವಾಗಿದ್ದೀನಿ ಅಂತ ಅವರ ಬೆರಳುಗಳ ಬಗ್ಗೆ ವ್ಯತ್ಯಾಸಗಳಾಗಿತ್ತು, ಅವರ ಬಣ್ಣದ ಬಗ್ಗೆ ಎಲ್ಲ ವ್ಯತ್ಯಾಸಗಳಾಗಿ ಚರ್ಚೆ ಆಗಿತ್ತು. ಹೀಗಾಗಿ ನೆತನ್ಯಾಹು ಅವರನ್ನು ಹೊಡೆದು ಬಿಟ್ರ ಇರಾನ್ ಅವರು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಈ ಯುದ್ಧ ಶುರುವಾದಾಗ ಆದಂತಹ ಬೆಳವಣಿಗೆ. ಆದರೆ ಇದೀಗ ಇರಾನ್ ಏನು ಮಾಡ್ತಾ ಇದೆ, ಇದನ್ನೊಂದು ಕಾನೂನಾತ್ಮಕವಾಗಿಯೇ ಇವರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂತೇಳಿ ಟ್ರಂಪ್ ಮತ್ತು ನೆತನ್ಯಾಹು ಅದರ ಜೊತೆಗೆ US ಸೆಂಟ್ರಲ್ ಕಮಾಂಡ್ ಅಡ್ಮಿರಲ್ ಬ್ರಾಡ್ ಕೂಪರ್ ಅವರನ್ನು ಹತ್ಯೆ ಮಾಡೋದಕ್ಕೆ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಏನೇನಾಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರತಿಕಾರಕ್ಕೆ ಇರಾನ್ ಬಿಗ್ ಅನೌನ್ಸ್ ಮಾಡಿದೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ನೋಡಿದ್ವಿ. ಏನು ಇನಾಮ್ ಕೊಡೋದು, ಯಾವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಈ 3 ವ್ಯಕ್ತಿಗಳನ್ನು ಹತ್ಯೆ ಮಾಡ್ತಾರೋ ಅವರಿಗೆ ನಾವು ಇನಾಮ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ. ಅದು ಹಣ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡೋದು.
ದೊಡ್ಡ ಪ್ರಮಾಣದಲ್ಲಿ ಕೊಡೋದು. ಇರಾನ್ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಗೈದಿದ್ದಂಥ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಒಂದು ಸೇಡನ್ನು ತೀರಿಸಿಕೊಳ್ಳುವ ಪ್ರಯತ್ನ ಇದು. ಅಮೆರಿಕ ಇಸ್ರೇಲ್ ಮೇಲೆ ಭಯಾನಕ ದಾಳಿಯನ್ನು ಇರಾನ್ IRGC ಮಾಡಿತ್ತು. ಖಮೇನಿ ಹತ್ಯೆಗೆ ಒಂದು ಭೀಕರ ಪ್ರತಿಜ್ಞೆ ಎಲ್ಲ ಮಾಡಿದ್ರು. ಟ್ರಂಪ್, ನೆತನ್ಯಾಹು ಅವರನ್ನು ಟಾರ್ಗೆಟ್ ಮಾಡಿದ್ರು. ನಾನು ಅವಾಗಲೇ ಹೇಳಿದಾಗೆ US ಸೆಂಟ್ರಲ್ ಕಮಾಂಡ್ನ ಅಡ್ಮಿರಲ್ ಬ್ರಾಡ್ ಕೂಪರ್ಗೂ ಕೂಡ ಇರಾನ್ ಟಾರ್ಗೆಟ್. 50 ಮಿಲಿಯನ್ ಯೂರೋ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 50 ಮಿಲಿಯನ್ ಯೂರೋ ಬಹುಮಾನವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇರೋದು. ನೀವು ನೋಡಿ, ಒಂದು ಘಟನೆ ಆಗಿದೆ ಇರಾನ್ನಲ್ಲಿ. ಅದೊಂದು ಕಾನೂನಾತ್ಮಕವಾಗಿ ಯಾಕೆ ತೆಗೆದುಕೊಂಡು ಬರ್ತಾರೆ ಈ ರೀತಿಯಾಗಿ ಅಂತ. ಇರಾನ್ನಲ್ಲಿ ಒಂದು ದಿ ಸಟಾನಿಕ್ ವರ್ಸಸ್ ಎನ್ನುವಂಥ ಒಂದು ಕಾದಂಬರಿ 1988ರಲ್ಲಿ ಬಿಡುಗಡೆ ಆಯಿತು. ದಿ ಸಟಾನಿಕ್ ವರ್ಸಸ್ ಅಂತ. ಈ ಕಾದಂಬರಿಯನ್ನು ಬರೆದವರು ಯಾರು? ಸಲ್ಮಾನ್ ರಶ್ದಿ ಎನ್ನುವಂಥ ಒಬ್ಬ ಬರಹಗಾರ. ಈ ರಶ್ದಿ ಎನ್ನುವಂಥ ಬರಹಗಾರ ಬರೆದಂಥ ಈ ಕಾದಂಬರಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮ ಮತ್ತು ಪ್ರವಾದಿ ಮೊಹಮ್ಮದರನ್ನು ನಿಂದಿಸುವ ಮತ್ತು ಅಪಹಾಸ್ಯ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳೆಲ್ಲವೂ ಕೂಡ ಈ ಪುಸ್ತಕ ಬ್ಯಾನ್ ಆಗಿತ್ತು. ಈ ಪುಸ್ತಕ ಬ್ಯಾನ್ ಆಗಿತ್ತು. ಅವತ್ತು 1989ರಲ್ಲಿ ಇರಾನ್ನ ಅಯತಲ್ಲಾ ಅಲಿ ಖಮೇನಿ ಏನು ಮಾಡ್ತಾರೆ, ಈ ವ್ಯಕ್ತಿಯನ್ನು ಯಾರು ಹತ್ಯೆ ಮಾಡ್ತಾರೆ, ಈ ವ್ಯಕ್ತಿಗೆ ಮರಣದಂಡನೆಯನ್ನು ಅವರು ಆದೇಶ ಮಾಡ್ತಾರೆ. ಅದಾದ ನಂತರ ಈ ವ್ಯಕ್ತಿಯನ್ನು ಯಾರು ಹತ್ಯೆ ಮಾಡ್ತಾರೆ ಅವ್ರಿಗೆ 27 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ 1989ರಲ್ಲಿ ಘೋಷಣೆ ಮಾಡ್ತಾರೆ. ಪರಿಣಾಮ ನೋಡಿ ನೀವು, 1989ರಲ್ಲಿ ಈ ಬಹುಮಾನ ಘೋಷಣೆ ಆಗುತ್ತೆ. ಈ ವ್ಯಕ್ತಿಯ ಮೇಲೆ ದಾಳಿಯಾಗಿದ್ದು 2022ರಲ್ಲಿ. ಯುವಕನೊಬ್ಬ ಅಮೆರಿಕಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ರಶ್ದಿ ಕೂಡ ಭಾಗವಹಿಸ್ತಾರೆ. ಆ ರಶ್ದಿ ಮೇಲೆ ಏಕಾಏಕಿಯಾಗಿ ಚಾಕುವಿನಿಂದ ಇರಿಯೋ ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ಗಾಯಗಳಾಗುತ್ತೆ ಅವರಿಗೆ, ಒಂದು ಕಣ್ಣು ಕೂಡ ಹೋಗ್ಬಿಡುತ್ತೆ. ಆದರೆ ಇರಾನ್ನ ಸರ್ಕಾರಿ ಮಾಧ್ಯಮ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಈ ಹತ್ಯೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ನಲ್ಲ ಆ ವ್ಯಕ್ತಿ ಬಂದು ಹೇಳ್ತಾನೆ, 1989ರಲ್ಲಿ ಅಯತಲ್ಲಾ ಅಲಿ ಖಮೇನಿ 27 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೇ ನನಗೆ ಪ್ರೇರಣೆ ಆಯಿತು. ಈ ಪ್ರೇರಣೆಯ ಕಾರಣಕ್ಕಾಗಿ ಈ ಹತ್ಯೆ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಂತ. ಯಾರು? ಈ ರಶ್ದಿ ಎನ್ನುವಂಥ ವ್ಯಕ್ತಿಯನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಬಂದು ಹೇಳ್ದ. ಇರಾನ್ನ ಸರ್ಕಾರಿ ಮಾಧ್ಯಮಗಳು ಏನು ಹೇಳಿದ್ರು ಗೊತ್ತಾ ಈ ಯುವಕನ ಬಗ್ಗೆ? ಇರಾನ್ನ ಸರ್ಕಾರಿ ಮಾಧ್ಯಮ ಹೇಳ್ತು, ಈ ವ್ಯಕ್ತಿ ಧರ್ಮನಿಷ್ಠ ವ್ಯಕ್ತಿ, ಈ ವ್ಯಕ್ತಿ ಅತ್ಯುತ್ತಮವಾದಂತಹ ಯುವಕ ಅನ್ನುವಂತಹ ಪಟ್ಟಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತು. ಅಂದರೆ ಇದರ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇರಾನ್ ಇದೇ ಮೊದಲ ಬಾರಿಗೆ ವ್ಯಕ್ತಿಯೊಬ್ಬರಿಗೆ ಕಾನೂನಾತ್ಮಕವಾಗಿ ಈ ರೀತಿಯಾಗಿ ಅವರಿಗೆ ಒಂದು ಇನಾಮ್ ಕೊಡೋದು, ಹತ್ಯೆಗೆ ಪ್ರೋತ್ಸಾಹ ಕೊಡೋದು ಮಾಡ್ತಾ ಇಲ್ಲ. ಇತಿಹಾಸದಲ್ಲಿ ಅನೇಕ ಬಾರಿ ಇಂಥ ಘಟನೆಗಳು, ಸುಲೈಮಾನ್ ಹತ್ಯೆ ಆದಾಗಲೂ ಕೂಡ ಆ ಅಂಥದ್ದೊಂದು ಪ್ರಯತ್ನವನ್ನು ಸಾರ್ವಜನಿಕ ಮಾಧ್ಯಮದಲ್ಲಿ ಅವರು ಮಾಡಿದ್ದನ್ನು ನಾವು ನಿನ್ನೆ ಉಲ್ಲೇಖ ಮಾಡಿದ್ವಿ. ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಅವರಿಗೆ ಇದೀಗ ಇನಾಮ್ ಕೊಡೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇರೋದು. ಇದರ ಜೊತೆಗೆ ಒಂದು ಬೆಳವಣಿಗೆ ಆಗಿದೆ, ಒಂದು ಕಿಲ್ ಟ್ರಂಪ್ ಅಭಿಯಾನ ಅಂತ. ಏನಿದು ಕಿಲ್ ಟ್ರಂಪ್ ಅಭಿಯಾನ? ಹೆಸರಿನಲ್ಲೇ ಇರೋ ಹಾಗೆ ವ್ಯಕ್ತಿಯನ್ನು ಹತ್ಯೆ ಮಾಡೋದು. ಯಾರನ್ನ? ಡೊನಾಲ್ಡ್ ಟ್ರಂಪ್ ಹತ್ಯೆ ಮಾಡೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆಂಜಮಿನ್ ನೆತನ್ಯಾಹು ಅವರ ವಿರುದ್ಧ ಪ್ರತೀಕಾರವನ್ನು ತೆಗೆದುಕೊಳ್ಳುವುದಕ್ಕೆ ಇಡೀ ಇರಾನ್ನಾದ್ಯಂತ ಒಂದು ಅಭಿಯಾನ ಶುರುವಾಗಿದೆ. ಕಿಲ್ ಟ್ರಂಪ್ ಅಭಿಯಾನ ಇದು. ಇರಾನ್ ಸಂಸತ್ತು ಮತ ಚಲಾಯಿಸುವುದಕ್ಕೆ ನಿರ್ಧಾರ ಮಾಡಿದೆ. ಕೊಲ್ಲೋರಿಗೆ 560 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ. ಹೆಂಗ ಆಗ್ತಾ ಇದೆ ಅಭಿಯಾನ ಅಂತ ಹೇಳಿದ್ರೆ, ಇದು ಟ್ರಂಪ್ ಹತ್ಯೆ ಮಾಡೋದಕ್ಕೆ ಇರಾನ್ ಒಂದು ಪ್ರಾಯೋಜಿತ ಮಾಧ್ಯಮವನ್ನು ಮಾಡ್ಕೊಳ್ತಾ ಇದೆ. ಸೈಬರ್ ಸಂಘಟನೆಗಳು, ತೀವ್ರಗಾಮಿಗಳು ಇವರೆಲ್ಲ ದೇಶದಾದ್ಯಂತ ಒಂದು ಬಹಿರಂಗವಾಗಿ ಒಂದು ಕ್ರೌಡ್ ಫಂಡಿಂಗ್ ಮಾಡ್ತಾ ಇದ್ದಾರೆ. ಅದೇ ಕಿಲ್ ಟ್ರಂಪ್ ಅಭಿಯಾನ ಇದು. ಹೆಂಗಾಗ್ತಿದೆ? ನಾನು ನಿನ್ನೆ ಹೇಳಿದ ಹಾಗೆ SMS ಮುಖಾಂತರ ನಾಗರಿಕರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಅವರು ಏನಂತ ಮೆಸೇಜ್ ಕೊಡ್ತಾರೆ? ಕಿಲ್ ಟ್ರಂಪ್ ಎನ್ನುವಂಥ ಸಂದೇಶವನ್ನು ಅವ್ರಿಗೆ ಕೊಡ್ತಾ ಇರೋದು. ಆ ಕಿಲ್ ಟ್ರಂಪ್ ಸಂದೇಶವನ್ನು ಕೊಟ್ಟು ಇದರಲ್ಲಿ ಯಾರು ಉತ್ಸುಕರಾಗಿದ್ದೀರಿ, ಈ ಕೆಲಸವನ್ನು ಮಾಡೋದಕ್ಕೆ ಯಾರು ಪ್ರೇರಣಾದಾಯಕರಾಗಿದ್ದೀರಿ, ಅವರು ಬಂದು ನಮ್ಮ ಜೊತೆಗೆ ನೋಂದಣಿ ಮಾಡಿಕೊಳ್ಳಿ, ಸರ್ಕಾರದ ಜೊತೆಗೆ ನೋಂದಣಿ ಮಾಡಿಕೊಳ್ಳಿ ಅಂತ ಯುವಕರಿಗೆ, ನಾಗರಿಕರಿಗೆ ಇಂಥದ್ದೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಎರಡನೆಯದ್ದು, ಸೈಬರ್ ಗ್ರೂಪ್ ಮತ್ತು ಮಾಧ್ಯಮದ ಈ ಹಣಕಾಸು ಸಂಗ್ರಹ ಮಾಡ್ತಾ ಇದ್ದಾರೆ. ಒಂದು ಮಸಾಪ್ ಎನ್ನುವಂಥ ಒಂದು ಮಾಧ್ಯಮ ಇದೆ, ಸರ್ಕಾರಿ ಮಾಧ್ಯಮ ಅದು ಇರಾನ್ನದ್ದು. ಮಸಾದ್ ಎನ್ನುವಂಥ ಒಂದು ಮಾಧ್ಯಮ, ಅವರು ಈಗಾಗಲೇ 415 ಕೋಟಿ ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕಿಲ್ ಟ್ರಂಪ್ ಅಭಿಯಾನದ ಒಂದು ಭಾಗ. ಮೂರನೆಯದ್ದು, ಮತ್ತೊಂದು ಭಾಗ ಸಂಸತ್ತಿನಲ್ಲಿ ಯಾಕೆ ಅಂತ. ಒಂದು ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ದೇಶದ ಜನಪ್ರತಿನಿಧಿಯ ವಿರುದ್ಧ, ಅಂದರೆ ಸಂಸತ್ತಿನಿಂದ ಚುನಾಯಿತನಾದ ವ್ಯಕ್ತಿಯ ವಿರುದ್ಧ ಒಂದು ಸಂಸತ್ತು ಆತನ ಕೊಲೆಯ ಕಾರಣಕ್ಕಾಗಿ ಇಂಥದ್ದೊಂದು ವಿಧೇಯಕವನ್ನು ತರ್ತಾ ಇರೋದು ಇದೇ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ. ಏನಾಗುತ್ತೆ ಹಾಗಾದರೆ? ಇಲ್ಲೆಲ್ಲರೂ ಕೂಡ ನೀವು ಇರಾನ್ನ ಸಂಸತ್ತಿನಲ್ಲಿ ಎಲ್ಲರೂ ಕೂಡ ಈ ಉಗ್ರಗಾಮಿ ಸಂಘಟನೆ ಅಥವಾ ಅದರ ಜೊತೆಗೆ ಯಾರೋ ಭಯೋತ್ಪಾದಕರು ಮಾಡಿದ್ರು ಈ ಕೃತ್ಯವನ್ನು ಅನ್ನೋದು ಬೇಡ. ಇದೆಲ್ಲವೂ ಕೂಡ ಸಂಘಟಿತವಾದಂಥ ಹೋರಾಟ ಆಗಿತ್ತು, ಕಾನೂನಾತ್ಮಕವಾದಂಥ ಹೋರಾಟ ಆಗಿತ್ತು, ನಮ್ಮ ಪ್ರತೀಕಾರದ ಭಾಗವಾಗಿತ್ತು ಅಂಥೇಳಿ ಅದನ್ನು ಸಂಸತ್ತಿನ ಮುಖಾಂತರ ತರಬೇಕು ಅನ್ನೋ ಪ್ರಯತ್ನವನ್ನು ಒಂದು ಮಾಡ್ತಿದ್ದಾರೆ. ಎರಡನೆಯದ್ದು ಆತ್ಮರಕ್ಷಣೆ ಅಂತ ಅವ್ರು ಕಾರಣ ಕೊಡ್ತಿರೋದು. ಏನು ಆತ್ಮರಕ್ಷಣೆ?
ನಮ್ಮ ಖಮೇನಿಯವರನ್ನು ನೀವು ಹತ್ಯೆ ಮಾಡಿದಿರಿ, ನಮ್ಮ ದೇಶದ ಒಬ್ಬ ನಾಯಕನ ಹತ್ಯೆ ಆಗಿದೆ, ಹೀಗಾಗಿ ಆ ದೇಶದ ನಾಯಕನನ್ನು ನಾವು ಪ್ರತಿಕಾರವಾಗಿ ತೆಗೆದುಕೊಳ್ತಾ ಇದ್ದೀವಿ. ಎರಡನೇ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇದು ಪಾಸ್ ಆಗುತ್ತಾ ಇರಾನ್ನಲ್ಲಿ? ಖಂಡಿತ ಪಾಸ್ ಆಗುತ್ತೆ. ಯಾಕಂದರೆ ತೀವ್ರತರನಾದಂಥ ಇಸ್ಲಾಮಿಕ್ ಚಿಂತನೆಗಳನ್ನು ಉಳ್ಳವರೇ ಈ ಸಂಸತ್ನಲ್ಲಿ ಸಂಪೂರ್ಣವಾಗಿ ಇರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಇದರ ಪರವಾಗಿ ಮತವನ್ನು ಹಾಕ್ತಾರೆ ಅಂತ. ಮತ ಹಾಕಿದ ತಕ್ಷಣ ಕಾನೂನಾಗಿ ಬರುತ್ತಾ? ಅಲ್ಲೊಂದು ಆಪ್ಷನ್ ಇದೆ, ಹೆಂಗಾಗುತ್ತಿದ್ದು ಕ್ರಿಯೆ ಅಂತ. ಅಲ್ಲೊಂದು ಗಾರ್ಡಿಯನ್ ಕೌನ್ಸಿಲ್ ಅಂತಿದೆ. ಅಂದರೆ ಇಲ್ಲಿ ನಮ್ಮಲ್ಲಿ ರಾಷ್ಟ್ರಪತಿಗಳು ಹೆಂಗೆ ಅಂಕಿತ ಆಗ್ತಾರೆ, ಅಲ್ಲಿ ಗಾರ್ಡಿಯನ್ ಕೌನ್ಸಿಲ್ ಅಂತ, ಅಲ್ಲಿ 12 ಜನ ಸದಸ್ಯರಿರ್ತಾರೆ. ಆ 12 ಜನ ಸದಸ್ಯರು ಏನಾದರೂ ತಿರಸ್ಕಾರ ಮಾಡ್ತಾರ? ಆ ಸಾಧ್ಯತೆಯೂ ಕೂಡ ಕಡಿಮೆ. ಬಿಕಾಸ್ ಅವರು ಕೂಡ ಇಸ್ಲಾಮಿಕ್ ತತ್ವಗಳಿಗೆ ಬದ್ಧವಾಗಿರುವಂಥ ವ್ಯಕ್ತಿಗಳಿರ್ತಾರೆ. ಒಂದು ವೇಳೆ ಅದು ತಿರಸ್ಕಾರ ಆದರೆ, ತಿರಸ್ಕಾರ ಆಗುವಂತಹ ಸಾಧ್ಯತೆಗಳು ಕಡಿಮೆ. ಅಥವಾ ತಿರಸ್ಕಾರ ಆಗದೆ ಪುರಸ್ಕಾರ ಆದರೆ ಒನ್ಸ್ ಅಗೇನ್ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಈ ಬಿಕ್ಕಟ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಅಂದಾಜುಗಳು. ಮತ್ತೊಂದು ಕಡೆ ಪ್ರಮುಖವಾದಂತಹ ಬೆಳವಣಿಗೆ ಈ ಅಭಿಯಾನದ ನಂತರ ಏನಾಗ್ತಿದೆ ಅಂತ ಹೇಳಿದ್ರೆ, ಡಿಜಿಟಲ್ ಯುದ್ಧ ಹ್ಯಾಕರ್ಸ್ಗಳಿಂದಲೂ ಕೂಡ ಬಿಗ್ ಆಫರ್. ಒಂದು ಕಡೆ ಸಂಸತ್ತು 50 ಮಿಲಿಯನ್ $50 ಅನ್ನು ಕೊಡೋದಕ್ಕೆ ಅವ್ರು ಮುಂದಾಗ್ತಾ ಇದ್ರೆ, ಇವರು ಕೂಡ ಸಪರೇಟ್ ಆಗಿ ನಾವು ಬಹುಮಾನ ಕೊಡ್ತೀವಿ ಅಂತ. ಹೆಂಗ್ ಬಹುಮಾನ ಇದು? ಹಳೆ ಹಗೆತನದ ಜ್ವಾಲಾಮುಖಿ ಇಸ್ರೇಲ್ ಅಮೆರಿಕಾದ ಮೇಲೆ ಸೈಬರ್ ಅಟ್ಯಾಕ್ ಆಗ್ತಾ ಇರೋದು. ಇರಾನ್ ಬೆಂಬಲಿತ ಕುಖ್ಯಾತ ಹಂದಾಲ ಎನ್ನುವಂಥ ಹ್ಯಾಕಿಂಗ್ ಗ್ರೂಪ್ ಇದು ತಾಂತ್ರಿಕವಾಗಿ ಹಾನು ಮಾಡೋ ಪ್ರಯತ್ನ ಮಾಡುತ್ತೆ. ಟ್ರಂಪ್ ಮತ್ತು ನೆತನ್ಯಾಹು ನಿರ್ಮೂಲನೆಗಾಗಿ $50 ಮಿಲಿಯನ್ ಇನಾಮ್ ಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಅಂದರೆ ಹತ್ಯೆ ಮಾಡಿದರೆ 400 ಕೋಟಿಗೂ ಅಧಿಕ ಹಣವನ್ನು ಹಂದಾಲ ಹ್ಯಾಕಿಂಗ್ ಗುಂಪು ಇದೇನಿದೆ ಅದು ನಾವು ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಡಿಜಿಟಲ್ ಯುದ್ಧ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇರಾನ್ ಬೆಂಬಲಿತ ಸೈಬರ್ ಹ್ಯಾಕರ್ ಗ್ರೂಪ್ ಇದು. ಯಾವ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಯಾರಾದರೂ ದಾಳಿ ಮಾಡೋದಕ್ಕೆ ಮುಂದಾದರೆ ನಾವು 50 ಮಿಲಿಯನ್ ಹೆಚ್ಚುವರಿ ಬಹುಮಾನವನ್ನು ಕೊಡ್ತೀವಿ ಅಂತ. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ? ನೀವು 50 ಮಿಲಿಯನ್ ಹಣ ಅನ್ನೋದನ್ನು ಒಬ್ಬ ವ್ಯಕ್ತಿ ಹತ್ಯೆಗೆ ಕೊಡ್ತೀರಿ ಅಂತ ಹೇಳಿದಾಗ ಅಲ್ಲಿ ರಾಜತಾಂತ್ರಿಕ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ಪ್ರಶ್ನಾರ್ಥಕ ಆಗಿಬಿಡುತ್ತೆ. ಹೀಗಾಗಿ ಅವರೇನು ಆಲೋಚನೆ ಮಾಡ್ತಿದ್ದಾರೆ, ರಹಸ್ಯವಾಗಿ ಇಂಥ ಹ್ಯಾಕಿಂಗ್ ಗ್ರೂಪ್ಗಳೇನಿರುತ್ತೆ ಇವುಗಳ ಮುಖಾಂತರ ಕ್ರಿಪ್ಟೋ ಕರೆನ್ಸಿನೋ ಬೇರೆ ಬೇರೆ ಕರೆನ್ಸಿಗಳ ಮುಖಾಂತರ ಆ ವ್ಯಕ್ತಿಗಳಿಗೆ ಏನಾದರೂ ಕೊಡೋದಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ಆಲೋಚನೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆ ಇದರ ಭಾಗವಾಗಿ ಅದರ ಮೇಲೆ ಅಂದರೆ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಈ 2 ದೇಶಗಳ ಮೇಲೆ ಮತ್ತಷ್ಟು ಏನಾದರೂ ಹಾನಿ ಮಾಡೋದಕ್ಕೆ ಸಾಧ್ಯನಾ, ಇದ್ರ ಬಗ್ಗೆ ಸದ್ಯಕ್ಕೆ ಆಲೋಚನೆ ಆಗ್ತಾ ಇರೋದು. ಟ್ರಂಪ್ಗೆ US ಸೆನೆಟ್ ಮೂಗುದಾರ. ಏನು ಮೂಗುದಾರ? ನಾನು ಅವಾಗಲೇ ಹೇಳ್ತಾ ಇದ್ದೆ, US ಸೆನೆಟ್ ಮೂಗುದಾರ ಹಾಕಿದ್ದರ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನು ನಿರ್ಣಯ ಆಗಿದೆ? ಅಮೆರಿಕ ಅಧ್ಯಕ್ಷರ ಯುದ್ಧ ಘೋಷಿಸುವ ಏಕಪಕ್ಷೀಯ ಅಧಿಕಾರಕ್ಕೆ US ಸೆನೆಟ್ನಿಂದ ಬ್ರೇಕ್ ಬಿದ್ದಿದೆ. ಇದರಲ್ಲಿ ವಿಪರ್ಯಾಸ ಅಂತ ಹೇಳಿದರೆ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯವರು ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿರೋದು. ಯುದ್ಧಕ್ಕೆ ಬ್ರೇಕ್, ಸಂಸತ್ ಅನುಮತಿ ಇಲ್ಲದೆ ಇರಾನ್ ವಿರುದ್ಧ ಮಿಲಿಟರಿ ಬಲವನ್ನು ಬಳಸುವಂತಿಲ್ಲ, ಸೈನ್ಯ ವಾಪಸಾತಿ ಆಗಬೇಕು 30 ದಿನಗಳ ಒಳಗಾಗಿ, ಎಲ್ಲವೂ ಕೂಡ ಸದ್ಯಕ್ಕಿರುವಂಥ ಬೆಳವಣಿಗೆ. ನಿಮಗೆ ವಾರ್ ಪವರ್ ಆ್ಯಕ್ಟ್ 1973 ಬಗ್ಗೆ ಈ ಹಿಂದೆ ನಾವು ನೋಡಿದ್ವಿ. ಅಂದರೆ ವಿಯೆಟ್ನಾಂ ಯುದ್ಧದ ವಿರುದ್ಧ ಅವತ್ತು ಅಧ್ಯಕ್ಷರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ರು. ಅದು ಆಗಬಾರದು ಅನ್ನೋ ಕಾರಣಕ್ಕಾಗಿ ವಾರ್ ಪವರ್ ಆ್ಯಕ್ಟ್ 1973 ಬಂದಿತ್ತು. ಅಂದರೆ ಇದರ ಅರ್ಥ ಏನು? ವಿದೇಶಕ್ಕೆ ಹೋದಂತಹ ಸೈನ್ಯ ಏನಿದೆ ಅದು 40 ಗಂಟೆ ದಾಳಿ ಆರಂಭ ಆದ 40 ಗಂಟೆಯ ಒಳಗಾಗಿ ಅವರು ಅಲ್ಲಿ ಮಾಹಿತಿಯನ್ನು ಕೊಡಬೇಕು ಅಧ್ಯಕ್ಷರು ಸೆನೆಟ್ಗೆ. ಇದಾದ ನಂತರ ಘೋಷಣೆ ಮಾಡಬೇಕು. ಅದಾದ ನಂತರ 60 ದಿನಗಳ ನಂತರ ನೀವು ಯುದ್ಧವನ್ನು ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಅನುಮೋದನೆಯನ್ನು ತೆಗೆದುಕೊಳ್ಬೇಕು. ಸಂಸತ್ತು ಮತ ಚಲಾವಣೆ ಮಾಡುತ್ತೆ. ನಿಮಗೆ ಅನುಮೋದನೆ ಸಿಗದೆ ಹೋದರೆ ಯುದ್ಧವನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. 30 ದಿನಗಳ ಒಳಗಾಗಿ ನೀವು ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಬೇಕು. ಮತ್ತೊಂದು ಪ್ರಮುಖವಾದ ಬೆಳವಣಿಗೆ, ನಾನು ಅವಾಗಲೇ ಹೇಳಿದಾಗೆ ಯುದ್ಧವನ್ನು ಶುರು ಮಾಡೋದು, ಹಣಕಾಸು ನೆರವು ಕೊಡೋದು, ಇದರ ಪ್ರಮುಖವಾಗಿ ಒಪ್ಪಿಗೆಯನ್ನು ಕೊಡೋದು ಕೂಡ ಸಂಸತ್ತಿಗೆ ಇರುತ್ತೆ, ಅಲ್ಲಿಯ ಸೆನೆಟ್ಗೆ ಇರುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಹಿನ್ನಡೆ ಆಗಿದೆ. ಈಗ ಏನಾಯಿತು ಬೆಳವಣಿಗೆ? 100 ಸದಸ್ಯರ ಬಲ ಇದೆ. ಈ 100 ಸದಸ್ಯರ ಬಲದಲ್ಲಿ ಡೆಮಾಕ್ರೆಟಿಕ್ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ರಿಪಬ್ಲಿಕನ್ ಪಾರ್ಟಿಯವರು ಕೂಡ ಜೊತೆಗೆ ಸೇರಿಕೊಂಡು ಈ ಯುದ್ಧ ಬೇಡ, ಈ ಯುದ್ಧವನ್ನು ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅವರು ಏನು ಮಾಡಿದರು, 47 ಮತಗಳು ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದ ಬೆಂಬಲಾತ್ಮಕವಾಗಿ ಬಿದ್ದಂತಹ ಮತಗಳು. 47 ಮತ ಅವ್ರಿಗೆ ಬಿತ್ತು. 50 ಮತ ಅವರ ವಿರುದ್ಧ, ಯಾವುದೇ ಕಾರಣಕ್ಕೂ ಯುದ್ಧ ಕಂಟಿನ್ಯೂ ಆಗಬಾರದು ಅಂತ ಇಬ್ಬರೂ ಸೇರಿಕೊಂಡು 50 ಮತಗಳನ್ನು ಹಾಕಿದರು. ಇದರರ್ಥ ಕೇವಲ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿಯ ಬೇರೆ ಪಾರ್ಟಿಯವರ ನಾಯಕರ ವಿರುದ್ಧ ಮಾತ್ರ ಅವರಿಗೆ ವಿರೋಧ ಇದೆ ಅನ್ನುವಂಥದ್ದಿಲ್ಲ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ ಸದಸ್ಯರಿಂದಲೂ ಕೂಡ
ಸಂಸತ್ ಸದಸ್ಯರಿಂದಲೂ ಕೂಡ ದೊಡ್ಡ ಮಟ್ಟದ ವಿರೋಧ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಇಲ್ಲಿ ವಿಟೋ ಅಧಿಕಾರವನ್ನು ಚಲಾವಣೆ ಮಾಡಬಹುದು, ಆ ಅವಕಾಶ ಇದೆ. ಆ ವಿಟೋ ಅಧಿಕಾರವನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ 67 ಮತಗಳ ಅವಶ್ಯಕತೆ ಇರುತ್ತೆ. ಅಂದ್ರೆ ಯುದ್ಧವನ್ನು ಕಂಟಿನ್ಯೂ ಮಾಡ್ತೀನಿ, ನನ್ ಡಿಸಿಷನ್ ಮೇಜರ್ ಅಂತ ಬಂದಾಗ 67 ಮತಗಳು ಬರುತ್ತೆ. ಆದ್ರೆ 20 ಮತಗಳು ಡೊನಾಲ್ಡ್ ಟ್ರಂಪ್ ಅವರಿಗೆ ಅಲ್ಲಿಯ ಸೆನೆಟ್ ನಲ್ಲಿ ಕೊರತೆ ಇರೋದ್ರಿಂದ ಅದು ಕೂಡ ಅಸಾಧ್ಯ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಅಮೆರಿಕದ ಸಂಸತ್ ಕಠಿಣ ನಿರ್ಧಾರಕ್ಕೆ ಏನ್ ಕಾರಣ, ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಏನು ಕಾರಣ? ಸಹಜವಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಮೆರಿಕಾದಲ್ಲಿ, ಯುದ್ಧವನ್ನು ಕಂಟಿನ್ಯೂ ಮಾಡಬಾರದು ಅಂತ. ಇರಾನ್ ಮೇಲೆ ಇಸ್ರೇಲ್ನ ಮಾತು ಕೇಳಿಕೊಂಡು ಅಮೆರಿಕದ ಅಧ್ಯಕ್ಷರು ದಾಳಿ ಮಾಡಿದ್ದಾರೆ. ಯಾವುದೋ ದೇಶದ ಸ್ವಾರ್ಥಕ್ಕಾಗಿ ಅಮೆರಿಕ ದಾಳಿ ಮಾಡ್ತಾ ಇದೆ, ಆರ್ಥಿಕವಾಗಿ ಹಾನಿ ಆಗ್ತಾ ಇದೆ ಅನ್ನುವಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಇದೀಗ ಅದೇ ಕಾರಣ ಅಂತ ಹೇಳ್ತಿದ್ದಾರೆ. ಮಧ್ಯಪ್ರಾಚ್ಯ, ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಯುದ್ಧದ ಆತಂಕ ಆಗುತ್ತೆ, ತೈಲದ ವಿಚಾರದಲ್ಲಿ ಮತ್ತೆ ಜರ್ಜರಿತರ ಆಗಬಹುದು ಅಂತ US ಅಧ್ಯಕ್ಷರು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಮಿಲಿಟರಿ ದಾಳಿಗೆ ಆದೇಶ, ಅದೊಂದು ಆತಂಕ ಇದೆ. ನಾನು ಅವಾಗಲೇ ಹೇಳಿದೆ, ಆ ಆದೇಶವನ್ನು ಮಾಡಬೇಕಂದ್ರೆ 67 ಮತಗಳ ಅವಶ್ಯಕತೆ ಇದೆ. ಅಂದರೆ ವಿಟೋ ಅಧಿಕಾರವನ್ನು ಚಲಾವಣೆ ನೀವು ಮಾಡಬೇಕು. ಸಂಸತ್ತಿನ ಮತಗಳ ವಿರುದ್ಧವೂ ಕೂಡ ಒಂದು ವಿಟೋ ಅಧಿಕಾರ ಅಂತ ಇರುತ್ತೆ. ಆ ವಿಟೋ ಅಧಿಕಾರವನ್ನು ಬಳಸೋದಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಸದ್ಯಕ್ಕೆ ಅಲ್ಲಿಯ ವಿರೋಧವನ್ನು ನೋಡಿದರೆ ಆ ಅವಕಾಶಗಳು ಕಡಿಮೆ. ಹೀಗಾಗಿ ಸಂಸತ್ತಿನ ಅಧಿಕೃತ ಅನುಮತಿ ಪಡೆಯುವುದಕ್ಕೆ ನಿರ್ಣಯ ಅಂಗೀಕಾರ. ಅಂದರೆ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ, ಅಮೆರಿಕದ ನಾಗರಿಕರಿಗೆ ಅಥವಾ ನೀವು ಬೇರೆ ಬೇರೆ ಅಮೆರಿಕದ ಎಕ್ಸ್ ಮಿಲಿಟರಿ ನಾಯಕರುಗಳೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವಂಥ ನಿರ್ಣಯಗಳು ಸರಿಯಾಗಿಲ್ಲ, ಪಾಕಿಸ್ತಾನಕ್ಕೆ ಜೋತು ಬಿದ್ದು ಇಂಥ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾರೋ ಒಂದು ಪಾಕಿಸ್ತಾನ ತನ್ನ ಸ್ವಹಿತಾಸಕ್ತಿಗಾಗಿ ಈ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡ್ತಿದೆ, ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಕೇಳ್ತಿದ್ದಾರೆ. ಇದೆಲ್ಲವೂ ಅಕ್ಷಮ್ಯ ತಪ್ಪು ಅನ್ನುವ ರೀತಿಯಲ್ಲಿ ಅವರೆಲ್ಲ ಮಾತನಾಡಿದರು. ಹೀಗಾಗಿ ಇವತ್ತು ಅಮೆರಿಕಕ್ಕೂ ಕೂಡ ಇಂಥದ್ದೊಂದು ಅರಿವಾಗಿರಬೇಕು. ಯಾಕಂದರೆ ಶುರು ಮಾಡೋದೇನು ಶುರು ಮಾಡಿದರು ಡೊನಾಲ್ಡ್ ಟ್ರಂಪ್, ಅದನ್ನು ಹೆಂಗೆ ಅಂತ್ಯ ಮಾಡಬೇಕು ಅನ್ನೋದು ಇವತ್ತಿನ ತನಕವೂ ಕೂಡ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಇದು ವಾಟ್ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. 3ನೇ ಸುದ್ದಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸದಲ್ಲಿದ್ದಾರೆ. 5 ದೇಶಗಳಿಗೆ ಅವರ ಭೇಟಿ. ಆ ಭೇಟಿಯ ಸಮಯದಲ್ಲಿ ನಾರ್ವೆಗೆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ಆಗಿರುವಂಥ ಒಂದು ಘಟನೆ ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ವಿಪಕ್ಷಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ಹಿಂದೆ ಬ್ರಿಟಿಷರು ಏನು ಭಾರತದ ಬಗ್ಗೆ ಹಾವಾಡಿಗ ದೇಶ, ಮಾಟ ಮಂತ್ರಗಳನ್ನು ನಂಬುವಂತಹ ದೇಶ ಅಂತೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ರಲ್ಲ 19-18ನೇ ಶತಮಾನದಲ್ಲಿ ನಮ್ಮನ್ನು ಆಳೋಕೆ ಬಂದಂತಹ ಸಮಯದಲ್ಲಿ, ಅದೇ ಮಾದರಿಯಲ್ಲಿ 21ನೇ ಶತಮಾನದಲ್ಲೂ ಕೂಡ ನಾರ್ವೆಯ ಒಂದು ಪ್ರತಿಷ್ಠಿತ ದಿನಪತ್ರಿಕೆ ಆಫ್ಟನ್ ಪೋಸ್ಟನ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಂತೆ ಒಂದು ಜನಾಂಗೀಯ ವ್ಯಂಗ್ಯ ಚಿತ್ರವನ್ನು ಪ್ರಕಟ ಮಾಡಿದೆ. ದೃಶ್ಯದಲ್ಲಿ ನೀವು ಅದನ್ನು ಗಮನಿಸ್ತಾ ಇದ್ದೀರಿ. ಜನಾಂಗೀಯ ವ್ಯಂಗ್ಯ ಚಿತ್ರ, ಇದೇ ದೃಶ್ಯ ಹಾವಾಡಿಗನ ಚಿತ್ರವನ್ನು ತೋರಿಸೋ ಮುಖಾಂತರ ಹೀಗಳೆಯುವ ಪ್ರಯತ್ನವನ್ನು ನಾರ್ವೆಯ ಪತ್ರಿಕೆ ಮಾಡಿದೆ. ಹಾಗಾದರೆ ಏನೇನಾಯ್ತಿದು? ಸಾಮಾಜಿಕ ಜಾಲತಾಣದಲ್ಲಿ ಏನಂತಿದ್ದಾರೆ, ಏನೆಲ್ಲ ಬೆಳವಣಿಗೆ ಆಯಿತು, ಇದನ್ನು ಪ್ರಕಟ ಮಾಡೋದಕ್ಕೆ ಏನೆಲ್ಲ ಘಟನೆಗಳ ಕಾರಣ ಆಯಿತು, ಏನೇನಾಯಿತು ನಾರ್ವೆಯಲ್ಲಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೋದಿ ಓರ್ವ ಹಾವಾಡಿಗ, ನಾರ್ವೆ ಇದೀಗ ಒಂದು ವಿವಾದವನ್ನು ಹುಟ್ಟಾಕಿದೆ. ಮೋದಿ ಓರ್ವ ಹಾವಾಡಿಗ ಅಂತ ಒಂದು ಚಾಪೆಯ ಮೇಲೆ ಆ ವ್ಯಕ್ತಿ ಕುಳಿತುಕೊಂಡು ಹಾವಾಡಿಗನ ರೀತಿಯಲ್ಲಿ ಇದ್ದಿದ್ದಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಆ ಹಾವಿನ ರೂಪದಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಹಾಕೋದಕ್ಕೆ ಈ ಪೆಟ್ರೋಲ್ ಬಂಕ್ನಲ್ಲಿ ಪೈಪ್ ಇರುತ್ತಲ್ಲ, ಆ ಪೈಪನ್ನು ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಮುಖಾಂತರ ಹಾವಾಡಿಗ ಅಂತ ಹೇಳೋ ಪ್ರಯತ್ನ, ಮೋದಿಯನ್ನು ಹಾವಾಡಿಗನಂತೆ ಚಿತ್ರಿಸಿ ಬುಟ್ಟಿಯಲ್ಲಿ ಹಾವಿನ ಆಕಾರದಂತೆ ಇರುವಂಥ ಒಂದು ಇಂಧನ ಪೈಪನ್ನು ಅವರು ಚಿತ್ರೀಕರಣ ಮಾಡಿದ್ದಾರೆ, ಕುಳಿತಿದ್ದಾರೆ. ಅದಾದ ನಂತರ ಸಾಂಪ್ರದಾಯಿಕವಾಗಿ ಹೇಗೆ ಹಾವಾಡಿಗ ವೇಷ ಇರುತ್ತೆ ಆ ರೀತಿಯಾಗಿ ಉಡುಪು ಧರಿಸಿ ಹಾವಾಡಿಗರು ಕೊಳಲು ಇಡ್ತಾರೆ, ಆದರೆ ಇಲ್ಲಿ ಪೈಪ್ ಇಡೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಯಾಕೆ ಇದು? ಇಂಧನ ಮತ್ತು ಇಂಧನ ದರಗಳ ಬಗ್ಗೆ ವ್ಯಂಗ್ಯವಾಗಿ ಚಿತ್ರೀಕರಿಸುವಂತಹ ಪ್ರಯತ್ನ ಅಂತ ಹೇಳ್ತಿದ್ದಾರೆ. ವ್ಯಂಗ್ಯವಾಗಿ ಚಿತ್ರೀಕರಿಸುವಂತಹ ಪ್ರಯತ್ನ, ಅದರ ಭಾಗವಾಗಿ ಇದು. ಅದಕ್ಕೊಂದು ಟ್ಯಾಗ್ಲೈನ್ ಕೂಡ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಒಬ್ಬ ಚತುರ ಮತ್ತು ಕೊಂಚ ಕಿರಿಕಿರಿ ಉಂಟು ಮಾಡುವಂಥ ವ್ಯಕ್ತಿ ಅಂತ ಈ ವ್ಯಂಗ್ಯ ಚಿತ್ರಕ್ಕೆ, ಈ ಹಾವಾಡಿಗನ ಚಿತ್ರಕ್ಕೆ ಅವರೊಂದು ಶೀರ್ಷಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮಗೆ 2022ರಲ್ಲಿ ಒಂದು ಸ್ಪ್ಯಾನಿಷ್ ಪತ್ರಿಕೆ, ಆ ಪತ್ರಿಕೆಯು ಕೂಡ ಭಾರತದ ಆರ್ಥಿಕ ಪ್ರಗತಿಯನ್ನು ಬಿಂಬಿಸೋದಕ್ಕೆ ಅಥವಾ ಆರ್ಥಿಕ ಪ್ರಗತಿಯನ್ನು ಕಂಡು ಅವತ್ತು ಕೂಡ ಒಂದು ಇದೇ ರೀತಿಯಾಗಿ ಚಿತ್ರೀಕರಿಸೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಇದರರ್ಥ ಪಾಶ್ಚಿಮಾತ್ಯ ದೇಶಗಳ ಮನಸ್ಥಿತಿ ಇದುವರೆಗೂ ಕೂಡ ಬದಲಾಗಿಲ್ಲ ಅಂತ. ನಾವು ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಸಾಧಿಸಿ ಚಂದ್ರಯಾನ 3 ಮಾಡುವಂತಕ್ಕೂ ಹೋಗಿ ಬೆಳವಣಿಗೆ ಸಾಧಿಸಿದ್ರು ಕೂಡ ಅವರ ಮನಸ್ಥಿತಿ ಹಾಗೇ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಏನಾಯ್ತು ಹಾಗಾದರೆ ಘಟನೆ? ನಾರ್ವೆ ಪತ್ರಕರ್ತೆಯ ಒಂದು ಹೈಡ್ರಾಮಾ ಏನಾಯ್ತಲ್ಲ, ಆ ಹೈಡ್ರಾಮಾವೇ ಈ ಚಿತ್ರ ಇವತ್ತು ಪ್ರಕಟ ಆಗೋದಕ್ಕೆ ಕಾರಣ ಆಯಿತು. ಏನಾಯಿತು? ಮೋದಿ ನಾರ್ವೆ ಪ್ರವಾಸದ ವೇಳೆ ಪತ್ರಕರ್ತೆ ಹೆಲ್ಲೆ ಲಿಂಗ್ ಹೈಡ್ರಾಮಾ ಮಾಡಿಬಿಟ್ರು.
ಏನು ಹೈಡ್ರಾಮಾ ಆಯಿತು? ಮೋದಿ ಪ್ರೋಟೋಕಾಲನ್ನು ಉಲ್ಲಂಘಿಸಿ, ಅಂದರೆ ಉಭಯ ದೇಶಗಳ ನಾಯಕರ ಈ ಪ್ರೋಟೋಕಾಲ್ಗಳು ಏನಿತ್ತು ಆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿ ಪ್ರಶ್ನೆ ಕೇಳೋದಕ್ಕೆ ಯತ್ನಿಸಿದ್ರು. ನಾಟಕೀಯ ಬೆಳವಣಿಗೆ ಆಯಿತು. ನೀವೇಕೆ ಪ್ರಶ್ನೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದರು. ಎಲ್ಲಿ ಲಿಂಗ್ ಅಂತ ಪ್ರಶ್ನೆ ಕೇಳಿದ್ರು. ಉತ್ತರಿಸದೆ ಸಭಾಂಗಣದಿಂದ ಪ್ರಧಾನಿ ನರೇಂದ್ರ ಮೋದಿ ಹೊರಗಡೆ ಹೋದರು. ಯಾಕೆ ನೀವು ಪ್ರೆಸ್ ಕಾನ್ಫರೆನ್ಸು ಅಥವಾ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋಲ್ಲ ಅಂತ ಅವ್ರು ಹೇಳಿದರು. ಇದಾದ ನಂತರವೂ ಕೂಡ ಪ್ರಧಾನಿಗಳು ಅಲ್ಲಿಂದ ನಿರ್ಗಮಿಸಿದರು. ಯಾಕೆ ಆಯ್ತಿದ್ದ ಘಟನೆ? ಹೆಲ್ಲಿಲಿಂಗ್ ಪ್ರಕರಣವನ್ನು ನೋಡೋದಾದರೆ ಓಸ್ಲೋದಲ್ಲಿ ಮೋದಿ ಮತ್ತು ನಾರ್ವೆಯ ಪ್ರಧಾನಿ ಶಹರ್ ಸ್ಟೋರ್ ಇವರ ಜಂಟಿ ಮಾಧ್ಯಮಗೋಷ್ಠಿ ಇತ್ತು. ನಿಯಮಾವಳಿಗಳ ಪ್ರಕಾರ ಇಲ್ಲಿ ಯಾವ ಪತ್ರಕರ್ತರಿಗೂ ಕೂಡ ಪ್ರಶ್ನೆ ಕೇಳುವುದಕ್ಕೆ ಅವಕಾಶ ಇರಲಿಲ್ಲ. ಬಿಕಾಸ್ ಇದು ಪ್ರೆಸ್ ಕಾನ್ಫರೆನ್ಸ್ ಆಗಿರಲಿಲ್ಲ, ಬದಲಾಗಿ ಇದೊಂದು ಜಂಟಿ ಮಾಧ್ಯಮಗೋಷ್ಠಿ ಆಗಿತ್ತು. ಇವೆಲ್ಲದರ ನಡುವೆಯೂ ಕೂಡ ಉಭಯ ನಾಯಕರು ತಮ್ಮ ತಮ್ಮ ಹೇಳಿಕೆಗಳನ್ನು ಮುಗಿಸಿ ಎದ್ದು ಹೋಗ್ತಾ ಇದ್ರು. ಅಂದರೆ ಆ ಮಾಧ್ಯಮಗೋಷ್ಠಿಯನ್ನು ಮುಗಿಸಿ ಆವಾಗ ಹೆಲ್ಲಿಲಿಂಗ್ ಎನ್ನುವಂಥ ಈ ಪತ್ರಕರ್ತ ಕೇಳ್ತಾರೆ, ಮೋದಿಯವರೇ, ವಿಶ್ವದ ಅತ್ಯಂತ ಮುಕ್ತ ಪತ್ರಿಕಾ ರಂಗದಿಂದ ನೀವೇಕೆ ಪ್ರಶ್ನೆಯನ್ನು ತೆಗೆದುಕೊಳ್ಳಬಾರದು ಅಂತ ಅವ್ರು ಹೇಳಿದರು. ಹೇಳಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಸೈಲೆಂಟ್ ಆಗಿ ಹೋದರು. ಹೀಗಾಗಿ ಈಗ ಆಗ್ತಾ ಇರುವಂತಹ ಚರ್ಚೆ ನಮ್ಮ ದೇಶದಲ್ಲಿ ಆಗುತ್ತಲ್ಲ, ಇದುವರೆಗೂ ಕೂಡ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ನರೇಂದ್ರ ಮೋದಿ ಮಾಡಿಲ್ಲ, ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತ ಅದೇ ನಿಟ್ಟಿನಲ್ಲಿ ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದೊಂದು ಪತ್ರಿಕಾಗೋಷ್ಠಿ ಆಗಿರಲಿಲ್ಲ, ಬದಲಾಗಿ ಮಾಧ್ಯಮ ಪ್ರಕಟಣೆ ಆಗಿತ್ತು ಅಂತ ಅವರು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಪ್ರೀ ಡಿಸೈಡೆಡ್, ಏನು ಮಾತನಾಡದೇನೆ ಏನೇನು ಮಾತನಾಡಬೇಕು ಏನು ಎತ್ತ ಅನ್ನೋದನ್ನು ವಿದೇಶಾಂಗ ಇಲಾಖೆ ಪ್ರಿಪೇರ್ ಮಾಡುತ್ತೆ. ಉಭಯ ನಾಯಕರಿಗೆ ಮೈಕ್ರೋಫೋನ್ಗಳು ಕೂಡ ಅವ್ರಿಗೆ ಅಷ್ಟೇ ಇರುತ್ತೆ. ಅವ್ರೇನು ಮಾತನಾಡ್ತಾರೆ ಅವರಿಗೆ ಅರ್ಥ ಆಗೋದು ಇವ್ರಿಗೆ ಅಷ್ಟೇ ಇರುತ್ತೆ. ಹೀಗಾಗಿ ಅವರಿಬ್ಬರಿಗೆ ಸಂಪರ್ಕ ಇರುವಂತಹ ವ್ಯವಸ್ಥೆ ಮಾತ್ರ ಇರುತ್ತೆ. ಇವೆಲ್ಲದರ ನಡುವೆಯೂ ಕೂಡ ಪ್ರೋಟೋಕಾಲನ್ನು ಮೀರಿ ಈ ಪತ್ರಕರ್ತೆ ಪ್ರಶ್ನೆಯನ್ನು ಕೇಳಿದರು ನರೇಂದ್ರ ಮೋದಿ, ಹಾಗೆ ಎದ್ದು ಹೋದರು. ಇದು ಆಗಿರುವಂತಹ ಬೆಳವಣಿಗೆ. ಇದಾದ ನಂತರ ಏನಾಯಿತು ಬೆಳವಣಿಗೆ? ಈ ನಾರ್ವೆ ಪತ್ರಕರ್ತೆಗೆ MEA ತಿರುಗೇಟು ಕೊಟ್ಟಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ನಡೆಸಿತು. ಈ ಬೆಳವಣಿಗೆ ಆದ ನಂತರ ಅವರು ಸುದ್ದಿಗೋಷ್ಠಿ ನಡೆಸಿ ಲಿಂಗ್ MEA ಕಾರ್ಯದರ್ಶಿ ನಡುವೆ ಮಾತಿನ ಚಕಮಕಿ ಆಯಿತು. ಜಾರ್ಜ್ ಅನ್ನವರು ಭಾರತದ ರಾಯಭಾರಿ ಕಚೇರಿಯಿಂದ ಪತ್ರಕರ್ತೆಗೆ ಒಂದು ಸತ್ಯ ದರ್ಶನ ಮಾಡೋ ಪ್ರಯತ್ನವನ್ನು ಮಾಡಿದರು. ಏನು ಸತ್ಯ ದರ್ಶನ ಮಾಡೋ ಪ್ರಯತ್ನ? ಭಾರತದ ಜ್ಞಾನ ಇಲ್ಲದವರು ಪ್ರಕಟಿಸಿದಂಥ ವರದಿ ಮಾತನಾಡಬೇಡಿ ಅಂತೆಲ್ಲ ಅವರು ಹೇಳಿದರು. ಏನಾಯಿತು ಒಂದ್ಸರಿ ನೋಡ್ಬಿಡೋಣ ಅದನ್ನು. How do you test the trust on a country? One, what is a country? A country today has 4 elements. 1, population. 2, government. 3rd, sovereignty. And 4th, territory. So that is what makes a country a country. And we are proud that we are a civilizational country of 5,000 years old. And how do you test the trust on a country? One, what is a country? MEA ತಿರುಗೇಟನ್ನು ಕೇಳಿಸ್ಕೊಂಡ್ರೆ 5,000 ಇತಿಹಾಸಗಳಿರುವಂತಹ ದೇಶ ಇದು. ಯೋಗ ಕೊಟ್ಟಿದೆ, ಶೂನ್ಯ ಕೊಟ್ಟಿದ್ದೀವಿ, ಶೂನ್ಯ ಅಂದರೆ ಜೀರೋವನ್ನು ಕಂಡು ಹಿಡಿದು ಕೊಟ್ಟಿದ್ದೀವಿ ಅಂತೆಲ್ಲ ಹೇಳಿದಕ್ಕೆ ಅವರೆಲ್ಲ ಅಲ್ಲಿ ಮಾತಿನ ವಾಗ್ವಾದ ಆಗಿ ಪತ್ರಕರ್ತೆ ಹೊರಗೆ ನಡೆದರು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ಸು. ಇದರ ಜೊತೆಗೆ ಇದೀಗ ರಾಹುಲ್ ಗಾಂಧಿ ಕೂಡ ಟೀಕೆ ಮಾಡಿದ್ದಾರೆ. ಆ ವಿಚಾರಕ್ಕೆ ಬರೋಣ. MEA ತಿರುಗೇಟು ಕೊಟ್ಟಿರೋದು ಭಾರತಾಂಗ ವಿದೇಶಾಂಗ ಸುದ್ದಿಗೋಷ್ಠಿ ಏನಾಯ್ತಲ್ಲ ಅಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಇವ್ರು ಪ್ರಶ್ನೆ ಕೇಳಿದ್ರು, ನಾರ್ವೆ ಭಾರತದ ಒಪ್ಪಂದವಾಗ್ತಾ ಇದೆ, ಭಾಗವಾಗ್ತಾ ಇದೆ, ಆದರೆ ನಿಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದ್ರು. ಅದಕ್ಕೆ MEA ಜಾರ್ಜ್ ಅವರು ಉತ್ತರ ಕೊಟ್ಟರು. ಏನಂತ ಹೇಳಿದ್ರು ಅಂತ ಹೇಳಿದ್ರೆ, 5,000 ವರ್ಷಗಳ ಇತಿಹಾಸ ಇರುವಂತಹ ದೇಶ ನಮ್ಮದು. ಹೀಗಾಗಿ ಇದ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ, ಯಾವುದೋ NGO ಕೊಟ್ಟಿರುವಂಥ ವರದಿಗಳ ಬಗ್ಗೆ ನೀವೆಲ್ಲ ಉಲ್ಲೇಖ ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆ ಯಾವುದು ಕೂಡ ಅನಾವಶ್ಯಕ ಅಂತ ಹೇಳಿದರು. ಇದರ ಭಾಗವಾಗಿ ಒಂದು ಅಂಶವನ್ನು ಅವರು ಉಲ್ಲೇಖ ಮಾಡಿದರು. ಮಾನವ ಹಕ್ಕುಗಳು ಅಂತ ಬಂದಾಗ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮಹಿಳೆಯರಿಗೆ ಸಮಾನವಾದಂತಹ ಮತದಾನದ ಹಕ್ಕನ್ನು ಕೊಟ್ಟಿವಿ ಅಂತ ಅವರು ಹೇಳಿದರು. ಅದಕ್ಕೆ ಪತ್ರಕರ್ತೆ ಸುಮ್ಮನಾಗಲಿಲ್ಲ. ಅದಕ್ಕೇನು ಹೇಳಿದರು, ನೀವು ಇತಿಹಾಸ ಹೇಳ್ತಾ ಇದ್ದೀರಿ, ಇವತ್ತೇನಾಗ್ತಾ ಇದೆ ಅದ್ರ ಬಗ್ಗೆ ಮಾತನಾಡಿ ಅಂತ ಅವರೆಲ್ಲ ಹೇಳಿದರು. ಅದಕ್ಕೆ ಜಾರ್ಜ್ ಅವರು ಹೇಳಿದರು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ನೀವೇನು ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ಕೇಳಿಸ್ಕೊಳ್ತಿದ್ರೆ ಕೇಳಿಸ್ಕೊಳ್ಬೋದು, ಇಲ್ಲದೆ ಇದ್ರೆ ಇಲ್ಲ. ನಿಮಗೆ ಪ್ರಶ್ನೆ ಕೇಳುವ ಹಕ್ಕು ಹೇಗಿದೆಯೋ ಹಾಗೆ ಉತ್ತರ ಕೊಡುವಂಥ ಹಕ್ಕು ನಮಗೂ ಕೂಡ ಇದೆ ಅಂತ ಅವರೆಲ್ಲ ಹೇಳಿದರು. ಅದಾದ ನಂತರ ಅವರೆಲ್ಲ ಹೊರಗಡೆ ಹೋಗೋ ಪ್ರಯತ್ನಗಳೆಲ್ಲ ಹೈಡ್ರಾಮಾ ಆಗಿದೆ. ಈ ಬೆಳವಣಿಗೆಗಳ ನಂತರ ದೇಶದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸಹಜವಾಗಿ ವಿದೇಶ ಪ್ರವಾಸದ ನಂತರ ಈ ಚರ್ಚೆಗಳಾಗ್ತಾ ಇದೆ. ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿಯವರ ಟೀಕೆ. PM ಮೋದಿ ಓಡಿ ಹೋಗಿದ್ದೇಕೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕೆ. ಬಚ್ಚಿಡುವುದಕ್ಕೆ ಏನು ಇಲ್ಲದಿದ್ದಾಗ ಭಯಪಡುವಂಥ ಅಗತ್ಯ ಇರಲಿಲ್ಲ ಅಂತ
ರಾಹುಲ್ ಗಾಂಧಿ ಅವರು ಹೇಳಿರೋದು. ಓಡಿ ಹೋಗೋದನ್ನು ನೋಡಿ ಭಾರತದ ವರ್ಚಸ್ಸಿಗೆ ಏನಾಗುತ್ತೆ, ಪ್ರಧಾನಿಯಿಂದ ದೇಶದ ಘನತೆಗೆ ಧಕ್ಕೆ ಅಂತ ರಾಹುಲ್ ಗಾಂಧಿ ಕಿಡಿಕಾರ. ನಾನು ಅವಾಗಲೇ ಉಲ್ಲೇಖ ಮಾಡಿದಾಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ನರೇಂದ್ರ ಮೋದಿ ಅವರ ವಿರುದ್ಧ ಇವತ್ತಿನ ತನಕ ಕೂಡ ಒಂದು ಆರೋಪ ಮಾಡುತ್ತೆ. ಏನದು? ಸಂಸತ್ತಿನ ಕಾಲದಲ್ಲಿ ಬಂದವರು ಮಾಹಿತಿಯನ್ನು ಕೊಟ್ಟು ಹೋಗ್ತಾರೆ ಬಿಟ್ಟರೆ ಇವತ್ತಿನ ತನಕ ಪ್ರಧಾನಿ 2014ರಲ್ಲಿ ಪ್ರಧಾನಿಯಾಗಿ ಈ 3ನೇ ಅವಧಿಗೆ ಬಂದ ತಕ್ಷಣವೂ ಕೂಡ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿಲ್ಲ, ಪತ್ರಕರ್ತರ ಪ್ರಶ್ನೆಗಳನ್ನೇ ಇವತ್ತಿನ ತನಕ ನರೇಂದ್ರ ಮೋದಿ ಅವರು ಎದುರಿಸಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ನರೇಂದ್ರ ಮೋದಿ ಅವರ ಮೇಲೆ ಇದೇ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ವಿದೇಶದಲ್ಲಿ ಹಾಗೆ ಮಾಡಿದ್ದಾರೆ. ತಪ್ಪಿಸಿಕೊಳ್ಳೋದಕ್ಕೆ ಬಚ್ಚಿಡುವುದಕ್ಕೆ ಏನೂ ಸಾಧ್ಯ ಇಲ್ಲದೆ ಇದ್ದಾಗ ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾಗಿತ್ತು, ಯಾಕೆ ಹಾಗೆ ಬಂದರು ಅಂತೆಲ್ಲ ರಾಹುಲ್ ಗಾಂಧಿ ಅವರದ್ದು ಆಗಿರುವಂಥ ಬೆಳವಣಿಗೆ. ಇವೆಲ್ಲದರ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಯಲ್ಲಿ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನೆಲ್ಲ ಬೆಳವಣಿಗೆ ಆಯಿತು? 5 ದೇಶಗಳಿಗೆ ವಿದೇಶಿ ಪ್ರವಾಸವನ್ನು ಕೈಗೊಂಡು ಬಂದರು ಯುದ್ಧದ ಸಮಯದಲ್ಲಿ. ಹಾಗಾದರೆ ಏನೇನು ಸಿಕ್ತು, ಏನು ಎತ್ತ, ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ನಾರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ದ್ವಿಪಕ್ಷೀಯ ಮಾತುಕತೆ ಆಯಿತು. ಆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಆರ್ಥಿಕ ಪಾಲುದಾರಿಕೆ ಮತ್ತು ವ್ಯಾಪಾರ ಗುರಿಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಹಸಿರು ಇಂಧನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ಅಂತ 2 ದೇಶಗಳ ಒಪ್ಪಂದ ಆಗಿದೆ. ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವಿನಿಮಯಕ್ಕೂ ಕೂಡ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ 2 ದೇಶಗಳ ನಡುವೆ ಆಗಿರುವಂಥ ವ್ಯಾಪಾರ ಒಪ್ಪಂದಗಳು ಮತ್ತು ಈ ನಾರ್ವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಲ್ಲಿಯ ಪ್ರಧಾನಿಗಳ ನಡುವೆ ಆಗಿರುವಂಥ ಮಾತುಕತೆಗಳು. ವ್ಯಾಪಾರ ಮತ್ತು ಹೂಡಿಕೆ, ಭಾರತ EFTA ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಆಗಿದೆ. ಇಂಧನ ಪರಿವರ್ತನೆ, ನೀಲಿ ಆರ್ಥಿಕತೆ, ಸಾಗರದ ಆಡಳಿತ ಮತ್ತು ಸಂಶೋಧನೆ ಮತ್ತು ಉನ್ನತ ಶಿಕ್ಷಣ ಇವೆಲ್ಲದರ ಬಗ್ಗೆ ಆಗಿದೆ. ಆರ್ಕ್ಟಿಕ್ ಮತ್ತು ಧ್ರುವ ಸಹಕಾರ, ಬಾಹ್ಯಾಕಾಶ ಮತ್ತು ಪ್ರತಿಭಾ ವಲಸೆ ಸೇರಿದಂತೆ ಎಲ್ಲವೂ ಕೂಡ 2 ದೇಶಗಳ ನಡುವೆ ಆದಂತಹ ಬೆಳವಣಿಗೆ. ಹೀಗಾಗಿ ಇದು ಮುಂದೆ ಭಾರತಕ್ಕೆ ಹೆಂಗೆ ಸಹಾಯ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯುದ್ಧದ ಈ ಸಮಯದಲ್ಲಿ 5 ದೇಶಗಳ ಪ್ರವಾಸ, ಅದರಲ್ಲೂ ವಿಶೇಷವಾಗಿ ನಾರ್ವೆಯಲ್ಲಿ ಅಲ್ಲಿಯ ಪ್ರಧಾನಿಗಳನ್ನು ಭೇಟಿ ಮಾಡಿದ್ದು, ಅವರಿಗೆ ಗಿಫ್ಟ್ ಕೊಟ್ಟಿದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದರ ಫಲಪ್ರದ ಏನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗೊತ್ತಾಗುತ್ತೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸದ ಬಗ್ಗೆ ಆಗಿರುವಂತಹ ಬೆಳವಣಿಗೆ. ಮೋದಿ ಅವರ ವಿದೇಶ ಪ್ರವಾಸ ಆಯಿತು. ಮತ್ತೊಂದು ಕಡೆ ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಯಾವ ಕಾಂಗ್ರೆಸ್ ಪಾರ್ಟಿ DMK ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿ ಸೋತು ಸುಣ್ಣವಾಗಿತ್ತು, ಅದಾದ ನಂತರ ವಿಜಯ್ ಅವರ TVKಗೆ ಶಿಫ್ಟ್ ಆಯಿತು. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ತಮ್ಮ 5 ಶಾಸಕರನ್ನ ವಿಜಯ್ ಅವರಿಗೆ ಸಪೋರ್ಟ್ ಮಾಡೋ ಪ್ರಯತ್ನ ಆಯಿತು. ಇದೀಗ ವಿಜಯ್ ಅವರ ಪ್ರಭಾಕರನ್ ಪ್ರೇಮ ಕಾಂಗ್ರೆಸ್ನ ನಿದ್ದೆಗೆಡಿಸಿಬಿಟ್ಟಿದೆ. ಯಾವ ಪ್ರಭಾಕರನ್? ರಾಜೀವ್ ಗಾಂಧಿ ಹತ್ಯೆಗೆ ಯಾರು ಕಾರಣೀಕರ್ತರಾಗಿದ್ದರೋ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಆ ಚರ್ಚೆಯ ಭಾಗವಾಗಿ ಇದೀಗ ಕಾಂಗ್ರೆಸ್ ಮತ್ತು TVK ನಡುವೆ ವಿಜಯ್ ಟ್ವೀಟ್ ಕಾಂಗ್ರೆಸ್ಗೆ ಬಿಟ್ಟಂತಹ ಬಾಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಾಜೀವ್ ಗಾಂಧಿ ಹತ್ಯೆ ಮಾಡಿದ್ದ LTTE ಪರ ವಿಜಯ್ ವಾಲ್ತಾ ಇರೋದು ಯಾಕೆ ಅನ್ನುವಂಥದ್ದೊಂದು ಪ್ರಶ್ನೆ. ಆ ಮುಖಾಂತರ ಒಂದು ಕಾಂಗ್ರೆಸ್ಗೆ ಶಾಕ್ ಅಂತ ಹೇಳ್ತಿದ್ದಾರೆ. ವಿಜಯ್ ನಡೆಯನ್ನು ಬಹಿರಂಗವಾಗಿ ವಿರೋಧಿಸುವುದಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಇದು. ಏನಿದು ಬೆಳವಣಿಗೆ ಅಂತ ಹೇಳಿದರೆ, ಮುಳ್ಳಿ ವಯಕ್ಕಾಲ್ ನೆನಪಿನ ದಿನ ಅಂತ ಶ್ರೀಲಂಕಾದಲ್ಲಿ ಮೇ 18ನೇ ತಾರೀಕಿಗೆ ಅದನ್ನು ಆಚರಣೆ ಮಾಡ್ತಾರೆ. ಯಾಕೆ? ಸಿಂಹಳಿಯರು ಮತ್ತು ಅಲ್ಪಸಂಖ್ಯಾತ ತಮಿಳರ ನಡುವೆ ಅಲ್ಲೊಂದು ಘರ್ಷಣೆ ಆಗಿತ್ತು 2009ರ ತನಕ. ತಮಿಳುನಾಡಿನ ಕೆಲವೊಂದಿಷ್ಟು ಜನ ತಮಿಳರು ಶ್ರೀಲಂಕಾಕ್ಕೆ ಬ್ರಿಟಿಷರ ಅವಧಿಯಲ್ಲಿ ಇದ್ದಾಗ ಅಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಹೋಗಿದ್ರು. ಅಲ್ಲಿ ತಮ್ಮ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆ ಹೋರಾಟ ಸಿಂಹಣಿಯರು ಮತ್ತು ಈ ತಮಿಳುನಾಡಿನಿಂದ ಹೋದಂಥ ತಮಿಳರ ನಡುವೆ ಆಗ್ತಾ ಇತ್ತು. ಹೀಗಾಗಿ ಅಲ್ಲಿ ತಮಿಳು ಈಳಂ ಎನ್ನುವಂಥದ್ದೊಂದು ಪ್ರತ್ಯೇಕ ದೇಶದ ಬೇಡಿಕೆಗೆ ಬರುತ್ತೆ. ಅದೇ 1976ರಲ್ಲಿ LTTE ಆಗಿ ಜನ್ಮ ತಾಳುತ್ತೆ. ಆ LTTEಯನ್ನು ಸ್ಥಾಪನೆ ಮಾಡಿದವರು ಇದೇ ವೇಲುಪಿಳ್ಳೈ ಪ್ರಭಾಕರನ್ ಅಂತ. ಈ ವೇಲುಪಿಳ್ಳೈ ಪ್ರಭಾಕರನ್ ಅಲ್ಲಿಯ ಸರ್ಕಾರ ಜೊತೆಗೆ ಕಿತ್ತಾಟವನ್ನು ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಅವಾಗೇನಾಗುತ್ತೆ, 1987ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಅಂತ ಹೇಳಿದ್ರೆ, LTTEಯ ಈ ಒಟ್ಟಾರೆ ಪ್ರಭಾವವನ್ನು ಕುಗ್ಗಿಸಬೇಕು. ಅವರೇನು ಅಲ್ಲಿ ಮಾನವ ಹಾನಿ ಮಾಡ್ತಾ ಇದ್ರು, ದಾಳಿಗಳನ್ನು ಮಾಡ್ತಾ ಇದ್ರು, ಅದನ್ನು ಕೊನೆಗಾಣಿಸಬೇಕು ಅಂತ ಒಂದು ಒಪ್ಪಂದ ಆಗುತ್ತೆ. ಈ ಒಪ್ಪಂದ ಆದ ನಂತರ LTTE ಒಂದು ಆಲೋಚನೆ ಮಾಡುತ್ತೆ. ಈ ವ್ಯಕ್ತಿ 1991ರಲ್ಲಿ ಪುನರಪಿ ಆಯ್ಕೆ ಬಂದರೆ LTTEಯ ಅಸ್ತಿತ್ವಕ್ಕೆ ಧಕ್ಕೆ ಆಗಿಬಿಡುತ್ತೆ ಅಂತೇಳಿ ಅವ್ರು ಏನು ಮಾಡ್ತಾರೆ, 1991 ಮೇ 21ನೇ ತಾರೀಕಿಗೆ ತಮಿಳುನಾಡಿನ ಪೆರಂಬೂರಿನಲ್ಲಿ ಒಂದು ಸಮಾವೇಶ ಆಗ್ತಾ ಇರುತ್ತೆ. ಆ ಸಮಾವೇಶಕ್ಕೆ ರಾಜೀವ್ ಗಾಂಧಿ ಬಂದಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇದೆ, LTTEಯ ಒಬ್ಬ ಮಹಿಳೆ
ಧನು ಎನ್ನುವಂತಹ ಒಬ್ಬ ಮಹಿಳೆ, ಆ ಮಹಿಳೆ ಬಂದು ಅವರಿಗೆ ನಮಸ್ಕಾರ ಮಾಡುವಂತಹ ಪ್ರಯತ್ನದ ಭಾಗವಾಗಿ ಅವರ ಮೇಲೆ ದಾಳಿ ಮಾಡಿ ಆತ್ಮಹತ್ಯೆ ಬಾಂಬ್ ಆಗುತ್ತೆ. 15-17 ಜನ ಸಾವಾಗ್ತಾರೆ. ರಾಜೀವ್ ಗಾಂಧಿಯು ಕೂಡ ಆ ಘಟನೆಯಲ್ಲಿ ಮೃತಪಡ್ತಾರೆ. ಇದರರ್ಥ ಆ ಪ್ರಭಾಕರನ್ನ LTTಯ ಧನು ಎನ್ನುವಂತಹ ಮಹಿಳೆಯಿಂದ ರಾಜೀವ್ ಗಾಂಧಿ ಹತ್ಯೆ ಆಗಿತ್ತು. ಆದರೆ ಇವತ್ತು ಅವರನ್ನ ನೆನಪು ಮಾಡಿಕೊಳ್ಳೋ ಪ್ರಯತ್ನವನ್ನ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ ಇದೆ. ಇದು ಯಾವ ನ್ಯಾಯ ಅನ್ನೋದು ಮೇಲ್ನೋಟಕ್ಕೆ ಆಗ್ತಾ ಇರುವಂತಹ ಚರ್ಚೆ. ಎರಡನೇ ವಿಚಾರ, ರಾಹುಲ್ ಗಾಂಧಿ ಮೌನಕ್ಕೆ ಕಾರಣ ಏನು? ರಾಹುಲ್ ಗಾಂಧಿ ಮೌನಕ್ಕೆ ಕಾರಣ ಏನು? ತನ್ನ ತಂದೆಯ ಸಾವಿನ ವಿಚಾರದಲ್ಲಿ ರಾಹುಲ್ ಗಾಂಧಿ ನಿಲುವು ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಹಂತಕರನ್ನ ಕ್ಷಮಿಸಿದ್ರವರು ಅನೇಕ ಬಾರಿ ಹೇಳಿದ್ದಾರೆ, ನಾನು ಕ್ಷಮಿಸಿಬಿಡ್ತೀನಿ, ಆಗ ಹೋಗ್ಬಿಟ್ಟಿದೆ, ಕ್ಷಮಿಸಿಬಿಡ್ತೀನಿ ಅಂತ. ಆದರೆ ಇಲ್ಲಿರುವಂತಹ ಪ್ರಶ್ನೆ, ಸಿದ್ಧಾಂತವನ್ನು ಕ್ಷಮಿಸ್ತಾರ? ಹಂತಕರನ್ನೇನೋ ಕ್ಷಮಿಸಿದ್ರು, ಆದರೆ ಸಿದ್ಧಾಂತ ಯಾವ ಸಿದ್ಧಾಂತ? ಭಯೋತ್ಪಾದನೆಯ ವಿರುದ್ಧದ ಸಿದ್ಧಾಂತ, ಅಶಾಂತಿ, ನಾವು ಶಾಂತಿಯನ್ನು ಸ್ಥಾಪಿಸ್ತೀವಿ ಅನ್ನುವಂಥದ್ದೊಂದು ಅವ್ರ ಸಿದ್ಧಾಂತ ಇದೆ. ಮತ್ತೊಂದು ಪ್ರಮುಖವಾಗಿ ಅವರು ಹೇಳ್ತಾ ಇರುವಂತಹ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ನಾವೆಲ್ಲ ಕ್ಷಮಿಸಿದ್ದೀವಿ, ಹಂತಕರನ್ನು ಕ್ಷಮಿಸಿದ್ದೀವಿ, ಆದರೆ ಸಿದ್ಧಾಂತ ಮತ್ತು ದೇಶದ ಭದ್ರತೆಯ ವಿಚಾರದಲ್ಲಿ ರಾಜಿ ಇಲ್ಲ ಅಂತೆಲ್ಲ ರಾಹುಲ್ ಗಾಂಧಿ ಎಲ್ಲ ಮಾತನಾಡಿದ್ರಲ್ಲ, ಇದೀಗ ಅದರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಈ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಒಂದೇ ಮಾತನಾಡಿದ್ರು. ಏನಂತ ಹೇಳಿದ್ರು ಅವರು? ಪ್ರಭಾಕರನ್ ಸಾವು ನನಗೆ ವೈಯಕ್ತಿಕವಾಗಿ ಸಂತೋಷ ತಂದಿಲ್ಲ, ಆದರೆ ಆ ವ್ಯಕ್ತಿ ಹಿಂಸೆಯ ಹಾದಿ ಹಿಡಿದಿದ್ದರ ಕಾರಣಕ್ಕಾಗಿ ಆ ವ್ಯಕ್ತಿ ಹತ್ಯೆ ಆಗಿದೆ ಅಂತ. ಇದು ಕಂಪ್ಯಾರಿಸನ್ ಏನು ಅಂತ ಹೇಳಿದ್ರೆ, ವಿಜಯ್ ಅವರು ಮೇ 18ನೇ ತಾರೀಕಿಗೆ ಅದನ್ನು ಸ್ಮರಣೆ ಮಾಡ್ಕೊಂಡಿದ್ದಾರಲ್ಲ, ಅಂದರೆ ತಮಿಳುನಾಡಿನಿಂದ ಹೋದಂಥ ವ್ಯಕ್ತಿಗಳ ಹರಣ ಆಯಿತು ಶ್ರೀಲಂಕಾದಲ್ಲಿ ಅಂತ, ಅದೇ ದಿನ ಇದೇ ಪ್ರಭಾಕರನ್ ಕೂಡ ಮೃತಪಟ್ಟಿದ್ದು ಮೇ 18ನೇ ತಾರೀಕಿಗೆ. ಇದು ಕಂಪ್ಯಾರಿಸನ್ ಆಗ್ತಾ ಇರೋದು. ಹೀಗಾಗಿ ರಾಹುಲ್ ಗಾಂಧಿ ಇದನ್ನು ಹೆಂಗೆ ತೆಗೆದುಕೊಳ್ತಾರೆ ಸದ್ಯಕ್ಕೆ ನೋಡೋಣ. ತಮಿಳುನಾಡಲ್ಲಿ ಇಂಡಿಯಾ ಮೈತ್ರಿಗೆ ಹೊಡೆತ ಬೀಳುತ್ತಾ ಅಂತ. ನೀವು ಹಿಂದೆ DMK ಆಗಿರ್ಬೋದು, AIDMK ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಭಾಕರನ್ ಎನ್ನುವಂಥ ಈ ವ್ಯಕ್ತಿಯ ವಿಚಾರದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಏನು ಚರ್ಚೆ ಮಾಡಿದ್ದೀವಿ? ಸಾಂಪ್ರದಾಯಿಕ DMK ಮತ್ತು AIDMK ನಡುವೆ ಪೈಪೋಟಿ. ಆ ಪೈಪೋಟಿ ನಡುವೆ ತಮಿಳುನಾಡಿನ ಅಸ್ತಿತ್ವದ ಬಗ್ಗೆ, ತಮಿಳುನಾಡಿನ ರಾಷ್ಟ್ರೀಯತೆ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ರು ಅಂತ. ಇದೀಗ ಅದೇ ಪ್ಲಾನ್ ಅನ್ನು ಅವರು ಮಾಡ್ತಿದ್ದಾರೆ ಅಂತ. DMK ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಆಗಿದ್ದನ್ನು ಮುರಿಯೋದಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಕಾಂಗ್ರೆಸ್ ಮತಗಳನ್ನು ಸೆಳೆಯೋದಕ್ಕೆ ಪ್ರಭಾಕರನ್ ಅವರನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ನೀವು ಸೀಮಾನ್ ನೇತೃತ್ವದ ಒಂದು ನಾಮ್ ತಮಿಳರ್ ಕಚ್ಚಿ ಎನ್ನುವಂಥ NTK ಎನ್ನುವಂಥ ಒಂದು ಪಾರ್ಟಿ ಇದೆಯಲ್ಲ, ಅವ್ರ ಸಿದ್ಧಾಂತನೇ ಇದು. ಪ್ರಭಾಕರನ್ ಸಿದ್ಧಾಂತದ ಮೇಲೆ ಹೋಗ್ತಾರೆ. ಅವರು ಒಂದು 10% ಓಟ್ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಆ NTK ಪಕ್ಷದ 8-10% ಓಟನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ವಿಜಯ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಅದರ ಭಾಗವಾಗಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಕರುಣಾನಿಧಿಯು ಕೂಡ ಹಿಂದೆ ಅವರ ವಿರುದ್ಧ ಮಾತನಾಡಿದ್ರು, ಅದಾದ ಸಾಫ್ಟ್ ಕಾರ್ನರ್ ತೆಗೆದುಕೊಂಡಿದ್ರು. ಜಯಲಲಿತಾ ಅವರ ವಿರುದ್ಧ ಮಾತನಾಡೋ ಪ್ರಯತ್ನ ಮಾಡಿದ್ರು, ಸಾಫ್ಟ್ ಕಾರ್ನರಿಗೆ ಬಂದಿದ್ರು. ಅದೇ ಮಾರ್ಗದಲ್ಲಿ ಇವರು ಹೋಗ್ತಿದ್ದಾರೆ ಅಂತ. ಯಾಕಂದ್ರೆ ಯುವಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಇಂಥದ್ದೊಂದು ಪ್ರಯತ್ನ ಆಗ್ತಿದೆ. ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಹೊಡೆತವನ್ನು ಕೊಡಬಹುದು ಅಂತ. ಹಾಗಾದ್ರೆ ಇದು ಬಿಜೆಪಿಗೆ ಬ್ರಹ್ಮಾಸ್ತ್ರವಾಯಿತು. ಸಹಜವಾಗಿ ಅವ್ರು ಹೇಳ್ತಿದ್ದಾರೆ, ನೋಡಿ ರಾಹುಲ್ ಗಾಂಧಿ ಅವರ ತಂದೆಯನ್ನ ಹತ್ಯೆ ಮಾಡಿದಂಥ ವ್ಯಕ್ತಿಯನ್ನು ಇವರು ಸ್ಮರಣೆ ಮಾಡ್ತಾರೆ, ಅವರ ಬಗ್ಗೆ ಅವರಿಗೆ ಒಂದು ಸ್ಮರಣೆ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಇದರ ಯಾವ ನ್ಯಾಯ? ಅಂಥವ್ರ ಜೊತೆಗೆ ರಾಜಕೀಯ ಕಾರಣಕ್ಕಾಗಿ ನೀವೆಲ್ಲ ಮೈತ್ರಿ ಮಾಡ್ಕೊಳ್ತಿದ್ದೀರಿ ಅಂತ ಇದೇ ಬಿಜೆಪಿಯವರು ಹೇಳ್ತಾರೆ. ಈಗ DMK ಜೊತೆಗೆ ಇದ್ದಿದ್ದ ಮೈತ್ರಿಯನ್ನು ಬಿಟ್ಟು ಬಂದಿದ್ದಕ್ಕಾಗಿಯೇ ಬಿಜೆಪಿಯವರು ಏನು ಹೇಳಿದ್ರು ನೋಡಿ, ಅಧಿಕಾರಕ್ಕಾಗಿ ಮೈತ್ರಿಯನ್ನೇ ಚೇಂಜ್ ಮಾಡ್ತಾರೆ ಇವರು. ಕಷ್ಟ ಕಾಲದಲ್ಲಿ DMK ಜೊತೆಗಿತ್ತು, ಕಷ್ಟ ಕಾಲವನ್ನು ಮರೆತು ಇವತ್ತು ಅಧಿಕಾರ ಬೇಕು ಅನ್ನೋ ಕಾರಣಕ್ಕಾಗಿ TVK ಜೊತೆಗೆ ಹೋದರು ಅಂತ. ಇದೀಗ ಮತ್ತೊಮ್ಮೆ ಅದನ್ನು ಲೇವಡಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ರಾಜೀವ್ ಸಾವನ್ನೇ ಮರೆತು ಬಿಟ್ಟಿದೆ ಅಂತ ಬಿಜೆಪಿ ನಾಯಕರೆಲ್ಲ ಹೇಳ್ತಿರೋದು. ತಮಿಳುನಾಡಲ್ಲಿ ವಿಜಯ್ ಮತ್ತು ಕಾಂಗ್ರೆಸ್ ಅನ್ನು ಒಟ್ಟಾಗಿ ಎದುರಿಸೋದಕ್ಕೆ ಬಿಜೆಪಿಯವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಷ್ಟ್ರಭಕ್ತಿ ಹೆಸರಲ್ಲಿ ವಿಜಯ್ ಸಿದ್ಧಾಂತಕ್ಕೆ ಒಂದು ಬಿಜೆಪಿ ತಡೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಒಟ್ಟಾರೆ ಚೆಕ್ ಬಟ್ ರಾಜಕಾರಣದ ದೃಷ್ಟಿಯಿಂದ ಅಧಿಕಾರಕ್ಕಾಗಿ ಇವರು ಸುಮ್ಮನಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಅವ್ರು ಮಾತನಾಡ್ತಾ ಇಲ್ಲ ಅನ್ನೋದು ಬಿಜೆಪಿಗೆ ಸಿಕ್ಕಂತ ಒಂದು ಬ್ರಹ್ಮಾಸ್ತ್ರ. ಮತ್ತೊಂದು, ಅಪ್ಪನಿಗಾಗಿ ರಾಹುಲ್, ನಾಯಕನಿಗಾಗಿ ವಿಜಯ್. ಯಾರದ್ದು ಗೆಲುವು ಇದರಲ್ಲಿ? ಆದರೆ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ. ವಿಜಯ್ ತಮ್ಮ ರಾಜಕಾರಣಕ್ಕಾಗಿ ಮಾಡ್ತಾ ಇರುವಂತಹ ಬೆಳವಣಿಗೆ ಹಿಂದೆ ಅನೇಕ ಬಾರಿ ಮಾಡಿದ್ದಾರೆ, ಈಗಲೂ ಕೂಡ ಹಾಗೆ ಮಾಡ್ತಿದ್ದಾರೆ. ವೈಯಕ್ತಿಕ ನೋವು ಮರೆತು ವಿಜಯ್ ಜೊತೆಗೆ ರಾಹುಲ್ ಗಾಂಧಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಯಾಕಂದರೆ ಅವರ ತಂದೆ ಸಾವಾಗಿರೋದು. ತಮಿಳು ಅಸ್ಮಿತೆ ಹೆಸರಲ್ಲಿ ರಾಜೀವ್ ಹತ್ಯೆಯನ್ನು ಸರಿ ಅಂತಾರ ವಿಜಯ್ ಬೆಂಬಲಿಗರು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಕಾಂಗ್ರೆಸ್ ಹಿರಿಯ ನಾಯಕರೆಲ್ಲ ಆ ವಿಜಯ್ ಬಗ್ಗೆನೂ ಅಸಮಾಧಾನವನ್ನು ಹೊರ ಹಾಕಿದಾರಂತೆ. ಮೊದಲೇ ಮೈತ್ರಿಗೆಲ್ಲ ಗೊಂದಲ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಕೊನೆಯ ಹಂತದಲ್ಲಿ ಹೈಕಮಾಂಡ್ ಅದನ್ನು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಇದೀಗ ಸ್ಥಳೀಯ ಕಾಂಗ್ರೆಸ್, ನೀವು ಅಯ್ಯರು ಕೂಡ ಮೈತ್ರಿಯನ್ನು ಬಿಟ್ಟು ಬಂದಿದ್ದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. DMK ನಮ್ಮ ಜೊತೆ ಕಷ್ಟ ಕಾಲದಲ್ಲಿ ಇತ್ತು, ಇವತ್ತು ಅಧಿಕಾರಕ್ಕಾಗಿ ಬಿಟ್ಟು ಬಂದ್ಬಿಟ್ರಿ ಅಂತ. ಹೀಗಾಗಿ ಇಂಥ ವಿಚಾರದಲ್ಲಿ ವಿಜಯ್ ಅವರ ಸ್ಟ್ಯಾಂಡ್ ಹೀಗಿದ್ದಾಗ ಕಾಂಗ್ರೆಸ್ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ? ನೀವು ಅಧಿಕಾರದ ಕಾರಣಕ್ಕಾಗಿ, ಮೈತ್ರಿಯ ಕಾರಣಕ್ಕಾಗಿ ಅಥವಾ ಅಸ್ತಿತ್ವದ ಕಾರಣಕ್ಕಾಗಿ ರಾಜಕೀಯ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೋದು. ಆದರೆ ಆ ರಾಜಕೀಯ ಸ್ಟ್ಯಾಂಡ್ ಹೆಂಗಿರಬೇಕು? ಈಗ ಬಿಜೆಪಿ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿಯ ಒಂದು ಲೋಕಲ್ ಪಾರ್ಟಿಯ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಕ್ಕೆ ಯಾವ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು TVK ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಚೆಕ್ಮೇಟ್ ವಿಜಯ್ ನಡೆಯಿಂದ ಯಾರಿಗೆ ಲಾಭ ಮತ್ತು ನಷ್ಟ ಅಂತ. ಯಾರಿಗೆ ಲಾಭ ಮತ್ತು ನಷ್ಟ?
ತಮಿಳು ರಾಷ್ಟ್ರೀಯತೆ ಹೆಸರಲ್ಲಿ ರಾಜಕಾರಣ ಮಾಡೋ ಪ್ರಯತ್ನವನ್ನ ವಿಜಯ್ ಮಾಡ್ತಿದ್ದಾರೆ. ಯುವ ಮತದಾರರನ್ನು ಸೆಳಿಬೇಕು ಅಂತ ಪ್ರಭಾಕರನ್ ವಿಚಾರದಿಂದ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಸಹಜವಾಗಿ ನೀವು ತಮಿಳುನಾಡಿನಲ್ಲಿ ನಿಮಗೆ ಅಧಿಕಾರ ಬೇಕು, ತಮಿಳುನಾಡಲ್ಲಿ ಅಸ್ತಿತ್ವ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ನೀವು ಉತ್ತರ ಭಾರತದ ರಾಜ್ಯಗಳೇ ಹೋದರೆ ನೋಡಿ, ಯಾವ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡೋದಕ್ಕೆ ಪ್ರೇರಣೆ ಆಗಿದ್ರು ಅವರ ಬಗ್ಗೆ ಅನುಕಂಪ ಮಾತನಾಡುವಂಥ ವ್ಯಕ್ತಿಯ ಜೊತೆಗೆ ಇವರೆಲ್ಲ ಮೈತ್ರಿಯನ್ನು ಮಾಡ್ಕೊಳ್ತಿದ್ದಾರೆ ಅಂತ ಅವರೆಲ್ಲ ಹೇಳ್ಬೋದು. ಹೀಗಾಗಿ ಪ್ರಚಾರ ಮಾಡುವಂತಹ ಸಮಯದಲ್ಲೂ ಕೂಡ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನೆಲ್ಲ ಮಾಡಿದ್ರಂತೆ ಈ ವಿಚಾರದ ಬಗ್ಗೆ. ಹೀಗಾಗಿ ಕಾಂಗ್ರೆಸ್ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡುತ್ತೆ, ಇದನ್ನು ಮತದಾರರು ಹೆಂಗೆ? ನಿಮಗೆ ಇವತ್ತಿನ ಯುವಕರಿಗೆ ಏನಿದೆ, ರಾಜೀವ್ ಗಾಂಧಿ ಹತ್ಯೆಗಿಂತಲೂ ಕೂಡ ನಮ್ಮದೇ ರಾಜ್ಯದ ತಮಿಳಿಗರು ಶ್ರೀಲಂಕಾದಲ್ಲಿ ಹೋದ್ರಪ್ಪ, ಶ್ರೀಲಂಕಾದಲ್ಲಿ ಅವರಿಗೆ ಬೇಕಾದಂಥ ಹಕ್ಕುಗಳು ಸಿಗಲಿಲ್ಲ, ಆ ಹಕ್ಕುಗಳ ಬೇಕು ಅಂತ ಪ್ರಭಾಕರನ್ ಹೋರಾಟ ಮಾಡಿದ್ರು. ಹೋರಾಟಗಾರನಾಗಿ ಯುವಕನಿಗೆ ಪ್ರಭಾಕರನ್ ಕಾಣಿಸ್ಕೊಳ್ತಾರೆ ಹೊರತು ಈ ರಾಜೀವ್ ಗಾಂಧಿ ಹತ್ಯೆಗೆ ಇವರು ಕಾರಣೀಕರ್ತರಾಗಿದ್ದು ಅನ್ನೋದು ಯುವಕರಿಗೆ ಗೊತ್ತಾಗಲ್ಲ. ಹೀಗಾಗಿ ಅದನ್ನು ಹೇಗೆ ಎನ್ಕೌಂಟರ್ ಮಾಡ್ತಾರೆ ಅಥವಾ ಅದನ್ನು ಹೇಗೆ ಎನ್ಕ್ಯಾಚ್ ಮಾಡಿಕೊಂಡು ಅದರಿಂದ ಹೊರಬರೋ ಪ್ರಯತ್ನವನ್ನು ಕಾಂಗ್ರೆಸ್ ಹೆಂಗೆ ಮಾಡುತ್ತೆ ನೋಡೋಣ. ಇದೇನಾಗುತ್ತೆ ರಾಜಕೀಯ, ಅದು ಒಂದು ಸೆಕೆಂಡ್ ಚುನಾವಣೆಯಲ್ಲಿ ನಿರ್ಧಾರ ಆಗುತ್ತೆ. ಮತ್ತೊಂದು ಬೆಳವಣಿಗೆ, ಇದೇ ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ, ವಿಜಯ್ ಅವರ ಸರ್ಕಾರ ಬಿದ್ದು ಹೋಗ್ಬಿಡುತ್ತಾ, ಪತನ ಆಗ್ಬಿಡುತ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಹೆಂಗೆ ಇದು? ಸಿ ಜೋಸೆಫ್ ಅವರ ವಿಜಯ್ ಅವರು ಬೇರೆ ಬೇರೆ ಪಾರ್ಟಿಗಳ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. AIDMK 25 ಜನ ಶಾಸಕರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ವಿಜಯ್ ಸರ್ಕಾರಕ್ಕೆ ಇದೀಗ ಸಂಕಷ್ಟ ಅಂತ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ದಳಪತಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ವಿವಿಧ ಪಕ್ಷಗಳ ಬೆಂಬಲ ಪಡೆದು ಸರ್ಕಾರವನ್ನು ರಚನೆ ಮಾಡಿರುವುದು ಅಭದ್ರತೆಯ ಭೀತಿ ಕಾಡ್ತಾ ಇದೆ. ಎಡಪಂಥೀಯ ಪಕ್ಷ CPI-M ಕಠಿಣ ಎಚ್ಚರಿಕೆ ಕೊಟ್ಟಿದೆ. ತನ್ನದೇ ಮಿತ್ರ ಪಕ್ಷಗಳಿಂದ ಸರ್ಕಾರಕ್ಕೆ ದೊಡ್ಡ ಕಂಟಕ ಎದುರಾಗ್ತಾ ಇದ್ದು ಬೆಂಬಲವನ್ನು ವಾಪಸ್ ಪಡಿತೀವಿ ಅಂತೆಲ್ಲ ಅವರು ಹೇಳಿದ್ದಾರೆ. CPM ಹೇಳಿದೆ ಬೆಂಬಲವನ್ನು ವಾಪಸ್ ಪಡಿತೀವಿ, ಸುಭದ್ರ ಆಡಳಿತದ ಭರವಸೆಯನ್ನು ಕೊಟ್ಟಿದ್ದೀರಿ, ಅದು ಆಗ್ತಾ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅವರೆಲ್ಲ ಹೇಳ್ತಿರೋದು. ಪಕ್ಷಾಂತರ ಮಾಡಿದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬಾರದು ಅಂತ VC ಹೇಳ್ತಾ ಇರೋದು. CPI-M CPI ಇಬ್ಬರು ಕೂಡ 4 ಜನ ಒಟ್ಟಾರೆ ಶಾಸಕರು, VC 2 ಜನ. ಇವರೆಲ್ಲರ ಬೆಂಬಲದಿಂದಲೇ 118 ಆಗಿತ್ತು ವಿಜಯ್ ಅವರದ್ದು. ಇದೀಗ ಒಂದು ವೇಳೆ AIDMKಗೆ ಸಚಿವ ಸ್ಥಾನ ಕೊಟ್ಟರೆ ಅದು ಕೂಡ ಇವರ ಹೊಡೆತಕ್ಕೆ ಅಥವಾ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಕಾರಣ ಏನು? ವಿಜಯ್ ಸರ್ಕಾರದಲ್ಲಿನ ಈ ಸಂಘರ್ಷ ಒಂದೇ ವಾರದಲ್ಲಿ ಸೃಷ್ಟಿಯಾಗೋದಕ್ಕೆ ಕಾರಣ ಏನು? ತಮಿಳುನಾಡು ಸರ್ಕಾರದ ಸಂಪುಟ ವಿಸ್ತರಣೆ ಮತ್ತು ಸೈದ್ಧಾಂತಿಕ ಸಂಘರ್ಷ. ನೀವು AIDMK ಇಷ್ಟು ದಿನಗಳ ಅದು ಷಣ್ಮುಗಮ್ ಆಗಿರ್ಬೋದು, ವೇಲುಮಣಿ ಆಗಿರ್ಬೋದು, ಇವರೆಲ್ಲ ಯಾರ ಕಡೆ ಇದ್ರು? NDA ಮೈತ್ರಿಕೂಟದಲ್ಲಿ ಇದ್ರು ಇವರು. AIDMK BJP ಜೊತೆಗಿತ್ತು, NDA ಮೈತ್ರಿಕೂಟ. ಹೀಗಾಗಿ ಅವರು ಸೈದ್ಧಾಂತಿಕವಾಗಿ TVK ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ. CPI ಮತ್ತು CPI-M ಎನ್ನುವಂಥ 2 ಪಕ್ಷಗಳು ಕಮ್ಯುನಿಸ್ಟ್ ಪಾರ್ಟಿಗಳು. VCKಯು ಕೂಡ ಇದರ ತದ್ವಿರುದ್ಧವಾಗಿ ಸಿದ್ಧಾಂತವನ್ನು ಹೊಂದಿರೋದು. ಹೀಗಾಗಿ AIDMKಗೆ ಯಾವುದೇ ಕಾರಣಕ್ಕೂ ಸೈದ್ಧಾಂತಿಕ ಕಾರಣಕ್ಕಾಗಿ ಅವರಿಗೆ ಅವಕಾಶವನ್ನು ಕೊಡಬಾರದು, ಸ್ಥಾನವನ್ನು ಕೊಡಬಾರದು ಸಂಪುಟದಲ್ಲಿ ಅವರು ಹೇಳ್ತಾ ಇರೋದು. ವಿರೋಧ ಪಕ್ಷವನ್ನು ಸರ್ಕಾರದೊಳಗೆ ತರುವುದು ಆತ್ಮಹತ್ಯೆ ನಡೆ ಅಂತ CPM ಹೇಳ್ತಾ ಇದೆ. ಅವರು ಹೇಳ್ತಾ ಇರೋದು ಒಂದು ವೇಳೆ ಅವರಿಗೆ ಸಚಿವ ಸ್ಥಾನ ಕೊಡೋದೇ ಆಗಿತ್ತು ಅಂತ ಹೇಳಿದ್ರೆ ಅವರು ಈಗಿರುವಂಥ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ, ಅದಾದ ನಂತರ ಬೈ ಎಲೆಕ್ಷನ್ ಎದುರಿಸಲಿ, TVK ಸೇರ್ಪಡೆ ಮಾಡಿಕೊಂಡು ಬೈ ಎಲೆಕ್ಷನ್ ಅನ್ನು ಎದುರಿಸಲಿ, ಅದಾದ ನಂತರ ಚುನಾವಣೆಯನ್ನು ಗೆಲ್ತಾರಲ್ಲ, ಚುನಾವಣೆ ಗೆದ್ದ ನಂತರ ಅವರಿಗೆ ಸಚಿವ ಸಂಪುಟವನ್ನು ನೀವು ಅವಕಾಶವನ್ನು ಕೊಡಬಹುದು ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಇದು ಕಾನೂನಾತ್ಮಕವಾಗಿ ಏನಾದರೂ ಆಗುತ್ತಾ? ಕಾನೂನಾತ್ಮಕವಾಗಿ ಏನಾಗಲ್ಲ. ಯಾಕಂದ್ರೆ ಈ 25 ಶಾಸಕರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಕಾನೂನಾತ್ಮಕವಾಗಿ ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಅವರಿಗೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಯಾವುದೇ ಸಂಘರ್ಷಗಳಿಲ್ಲ. ಯಾಕಂದ್ರೆ ಒಬ್ಬ ಸ್ಪೀಕರ್ ಎದುರುಗಡೆ ಈ ಪ್ರಕರಣ ಇದ್ದಾಗಲೂ ಕೂಡ ಅದನ್ನು ಮುಂದಿಟ್ಟುಕೊಂಡು ಸಚಿವ ಸ್ಥಾನ ಕೊಡಬಾರದು ಅಂತ ಯಾವುದೇ ಕಾರಣಕ್ಕೂ ಅದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹಿಂದೆ ಅನೇಕ ಬಾರಿ ಪ್ರಕರಣಗಳಲ್ಲಿ ಇದೆ. ಹೀಗಾಗಿ ಕಾನೂನಾತ್ಮಕವಾಗಿ ಏನು ತೊಂದರೆ ಇಲ್ಲ. ಆದರೆ ಮಿತ್ರ ಪಕ್ಷಗಳ ಪೈಪೋಟಿ ಇರುವುದು, ಮಿತ್ರ ಪಕ್ಷಗಳ ಭಿನ್ನಾಭಿಪ್ರಾಯ ಇದಕ್ಕೆ ಸಂಘರ್ಷಕ್ಕೆ ಕಾರಣ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಮತ್ತೊಂದು ಬೆಳವಣಿಗೆ, ತಮಿಳುನಾಡಲ್ಲಿ CM ವಿಜಯ್ಗೆ ರಾಜಕೀಯ ಪರೀಕ್ಷೆ. ಮೊದಲ ಬಾರಿಗೆ ಗೆದ್ದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲ ಬಾರಿಗೆ ಪಾರ್ಟಿಯನ್ನು ಕಟ್ಟಿ ಮೊದಲ ಬಾರಿಗೆ ಅದನ್ನು ಅಧಿಕಾರಕ್ಕೆ ತಂದಿರೋದು ಕೇವಲ 2 ವರ್ಷಗಳಲ್ಲಿ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರು, 108 ಸ್ಥಾನ ಆಯಿತು. ಕಾಂಗ್ರೆಸ್ 5 ಸಪೋರ್ಟ್ ಆಯಿತು. ಬೇರೆಯವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ 144 ಶಾಸಕರ ಬೆಂಬಲ ಇದೆ. ಆದರೆ AIDMK ಒಳಗಿನ ಒಳ ಜಗಳದ ಲಾಭವನ್ನು ಪಡೆದು ಬಂಡಾಯದ ಬಣ ಏನಿತ್ತು 25 ಜನ, 47ರ ಪೈಕಿ 25 ಜನ ಬಂದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಮತದಾನದ ಸಮಯದಲ್ಲಿ TVKಗೆಲ್ಲ ಸಪೋರ್ಟ್ ಮಾಡಿ ಸರ್ಕಾರಕ್ಕೆ ಓಕೆ ಅಂತೆಲ್ಲ ಹೇಳಿದರು. AIDMK ಒಂದು ಬಣ ವಿಜಯ್ಗೆ ಬೆಂಬಲ ನೀಡಿದಾಗಿನಿಂದ ಸರ್ಕಾರ ಭದ್ರ ಆಯಿತು. SP ವೇಲುಮಣಿ ಮತ್ತು CB ಷಣ್ಮುಗಂ ನೇತೃತ್ವದ 25 ಜನ ಶಾಸಕರು, 32 ಜನ ಬಂದಿದ್ರೆ ಯಾವುದೇ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ಸಮಸ್ಯೆ ಆಗ್ತಿರಲಿಲ್ಲ. ಬಟ್ 7 ಜನ ಸಂಖ್ಯೆ ಕಡಿಮೆ ಇದೆ. ಆದರೆ ಅವರು ಕಾನೂನಾತ್ಮಕವಾಗಿ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅದು ಅವ್ರ ಪಾರ್ಟಿಗೆ ಬಿಟ್ಟಂಥ ವಿಚಾರ. ಬಟ್ ವಿಜಯ್ ಸರ್ಕಾರ ಮಾತ್ರ ಸದ್ಯಕ್ಕೆ ಸುಭದ್ರ ಅಂತ.
ಇವರು ಒಂದು ವೇಳೆ AIADMK ಅವರು ಈ ಸ್ಪೀಕರ್ ಅವರ ನೇತೃತ್ವದ ಇದೆಲ್ಲ ಬಂದು ಪ್ರಕರಣ ಇತ್ಯರ್ಥ ಆಗಿ ಇವರು ಅನರ್ಹ ಅಂತ ಏನಾದರೂ ಘೋಷಣೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ, ಇವರು ಅನರ್ಹ ಅಂತ ಏನಾದರೂ ಆದರೂ ಕೂಡ ಇವರಿಗೆ ಸಪೋರ್ಟ್ ಏನಿದೆ ಅಲ್ಲ, CPIM ಆಗಿರ್ಬೋದು, VCK ಆಗಿರ್ಬೋದು, ಕಾಂಗ್ರೆಸ್, ಈ ಸಪೋರ್ಟ್ ಸಹಜವಾಗಿರುತ್ತೆ. ಅವ್ರಿಗೆ ಬೇಕಾಗಿರುವಂಥ ಬೇಡಿಕೆನೂ ಅದೇ. ಯಾವುದೇ ಕಾರಣಕ್ಕೂ AIADMK ಶಾಸಕರು TVK ಸರ್ಕಾರದಲ್ಲಿ ಮಂತ್ರಿಗಳಾಗಬಾರದು. ಅವರು ಪಕ್ಷಾಂತರ ಅಥವಾ ನಾಳೆ ಖರೀದಿ, ಕುದುರೆ ವ್ಯಾಪಾರ ಆಗ್ಬೋದು, ಇವೆಲ್ಲವೂ ಕಾರಣಗಳನ್ನು ಅವರು ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಆಗಬಾರದು ಅನ್ನೋ ಕಾರಣಕ್ಕಾಗಿ ಅವರು ಸಚಿವ ಸ್ಥಾನ ಕೊಡಬಾರದು ಅಂತ ಈ ಎಲ್ಲ ಮಿತ್ರ ಪಕ್ಷಗಳ ಬೇಡಿಕೆ ಆಗಿದೆ. ಹೀಗಾಗಿ ಅವರ ಸರ್ಕಾರ ಸದ್ಯಕ್ಕೆ ಸುಭದ್ರ ಆಗಬಹುದು, ಅವರೆಲ್ಲ ಹಿಂದೆ ಹೋದರೂ ಕೂಡ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಬಟ್ ಈ ರಾಜಕೀಯ ಪರೀಕ್ಷೆಯನ್ನು ಅವ್ರು ಹೆಂಗೆ ಎದುರಿಸ್ತಾರೆ ವಿಜಯ್ ಅವರು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. CM ಕುರ್ಚಿಗೆ ತಕ್ಷಣಕ್ಕೆ ಅಪಾಯ ಇಲ್ಲ ಅನ್ನುವಂಥ ಸುದ್ದಿ ಇದೆ. ಹೆಂಗೆ ಎಡಪಕ್ಷಗಳು ಬೆಂಬಲವನ್ನು ವಾಪಸ್ ಪಡೆದರೂ ಕೂಡ ವಿಜಯ್ ಕುರ್ಚಿ ಸೇಫ್ ಆಗಿರುತ್ತೆ. ನಾನು ಅವಾಗಲೇ ಹೇಳಿದೆ, ಯಾರ್ಯಾರ ಸಪೋರ್ಟ್ ಇರುತ್ತೆ ಅದೆಲ್ಲ ಇರುತ್ತೆ. AIADMK ಬಂಡಾಯ ಬಣ್ಣದ 25 ಜನ ಜೊತೆಗಿದ್ರೆ ನಾವು ಸುಭದ್ರವಾಗಿರ್ತೇವೆ ಅಂತ. ಈ AIADMK ಈ ಬಂಡಾಯ ಬಣ್ಣದ್ದೇನಿದೆ, ನಮ್ಮ ರಾಜಕಾರಣ DMK ವಿರುದ್ಧ ಇದೆ. ನಾವು ಅವ್ರ ಜೊತೆಗೆ ಅವ್ರ ವಿರುದ್ಧವಾಗಿ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ, ಹೀಗಾಗಿ ನಾವು TVK ಜೊತೆಗೆ ಬಂದಿದ್ದೀವಿ ಅಂತ. ಹೀಗಾಗಿ ಮತ್ತಷ್ಟು ಅವ್ರು ಗಟ್ಟಿಯಾಗಿ ನಿಲ್ಲಬಹುದು ಅಂತ AIADMKಗೆ ಸಚಿವ ಸ್ಥಾನ ನೀಡಿದರೆ ಎಡಪಕ್ಷಗಳು ನಾವು ಬೆಂಬಲವನ್ನು ವಾಪಸ್ ಪಡೆದುಕೊಳ್ತೀವಿ ಅಂತೆಲ್ಲ ಹೇಳಿದ್ದಾರೆ. CM C ಜೋಸೆಫ್ ವಿಜಯ್ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ಅವಲಂಬಿತ ಆಗಿರುವುದು. ಇದು ರಾಜತಾಂತ್ರಿಕವಾಗಿ ಒಂದು ಪ್ರಬುದ್ಧತೆಗೆ ಸವಾಲಾಗಿದೆ. ಯಾಕಂದರೆ ಅನೇಕರು ಹೇಳಿದ್ದಾರೆ, MK ಸ್ಟಾಲಿನ್ ಕೂಡ ಹೇಳಿದ್ದಾರೆ, ಅವರಿಗೆಲ್ಲ ರಾಜಕೀಯ ಅನುಭವ ಇಲ್ಲ, 6 ತಿಂಗಳ ಕಾಲ ನಾವು ನೋಡ್ತೀವಿ, ಅದಾದ ನಂತರ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಈ ಬೆಳವಣಿಗೆ ತಾಂತ್ರಿಕವಾಗಿ ಏನಾಗುತ್ತೆ, ಸ್ಪೀಕರ್ ತೆಗೆದುಕೊಳ್ಳುವಂಥ ನಿರ್ಣಯ, ಇವರ ಅನರ್ಹತೆಯ ಬಗ್ಗೆ ಮುಂದೆ ಆಗಬಹುದಾದಂಥ ಬೆಳವಣಿಗೆಗಳ ಮೇಲೆ ನಿರ್ಧಾರ ಆಗುತ್ತೆ. ಅದು ಏನೇ ಆದರೂ ಕೂಡ ಸದ್ಯದ ಮಟ್ಟಿಗೆ ವಿಜಯ್ ಅವರ CM ಕುರ್ಚಿ ಸೇಫ್ ಎನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಇದು ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು. ಈ ಬೆಳವಣಿಗೆಗಳ ನಂತರ ತಮಿಳುನಾಡಿನ ರಾಜಕಾರಣ ಯಾವ ದಿಕ್ಕಿಗೆ ಹೋಗುತ್ತೆ, ಅದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ DMK ಮತ್ತು AIADMK ಮೈತ್ರಿ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಯಾವಾಗಿತ್ತು, ಇವರ 47 ಇದ್ದಾಗ ಮತ್ತು ಅವರ ಸ್ಥಾನಗಳು 70ರ ಆಸುಪಾಸಿನಲ್ಲಿ ಇದ್ದಾಗಿತ್ತು. ಆದರೆ AIADMKಗೆ ಒಡೆದು 2 ಬಣಗಳು, ಎಡಪ್ಪಾಡಿ ಪಳನಿಸ್ವಾಮಿ, ವೇಲುಮಣಿ ಮತ್ತು ಷಣ್ಮುಗಂ ಅವರ ಬಣ ಆಗಿರೋ ಕಾರಣಕ್ಕಾಗಿ ಆ ಸಾಧ್ಯತೆಗಳು ಕಡಿಮೆ. ಆ ಸಾಧ್ಯತೆಗಳನ್ನು ಹೊರತು ಹಾಕಿ ಅಥವಾ ಅದನ್ನು ತೆಗೆದು ಹಾಕಿದರೆ ಈಗ ಇರುವಂತಹ ಬೆಂಬಲ ವಿಜಯ್ ಅವರಿಗೆ ಮುಂದುವರಿಬಹುದು ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ತಮಿಳುನಾಡಿನ ಬೆಳವಣಿಗೆ. ಏನಾಗುತ್ತೆ ಕಾದು ನೋಡೋಣ ಇದನ್ನು. ಎಸ್, ನೀವು ನೋಡಿದ್ರಿ ಇವತ್ತು ಜೀ ಕನ್ನಡ ನ್ಯೂಸ್ DNAಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು, ತಮಿಳುನಾಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆದಂತಹ ಬೆಳವಣಿಗೆಗಳು, ಎಲ್ಲ ಸುದ್ದಿಗಳು ಏನೇನಾಗುತ್ತೆ ಮುಂದೆ ಅವುಗಳೆಲ್ಲವನ್ನು ಕೂಡ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.